ನಮಸ್ಕಾರ. ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ಸ್ವಾಮಿ ಬ್ರಹ್ಮಾನಂದರು ತಮಗೆಲ್ಲ ತಿಳಿದ ಹಾಗೆ ಚಿನ್ಮಯ ಮಿಷನ್ನಿನ ಅಧ್ಯಕ್ಷರು. 20ನೇ ಶತಮಾನದಲ್ಲಿ ಭಾರತದ ಆಧ್ಯಾತ್ಮಿಕ ಸಾಂಸ್ಕೃತಿಕ ನವಜಾಗೃತಿಗೆ ಕಾರಣವಾದ ಆಂದೋಲನಗಳಲ್ಲಿ ಪ್ರಮುಖವಾದ್ದು ಸ್ವಾಮಿ ಚಿನ್ಮಯಾನಂದರಿಂದ ಸ್ಥಾಪಿತವಾದ ಜಗದ್ವ್ಯಾಪಿ ಸಂಘಟನೆ ಚಿನ್ಮಯ ಮಿಷನ್. ಅದಕ್ಕೆ ಐತಿಹಾಸಿಕ ಮಹತ್ವ ಇದೆ. ಹಿಂದಿನ 2 ಶತಮಾನಗಳಲ್ಲಿ ರಾಜಕೀಯ ಸಾಮ್ರಾಜ್ಯಶಾಹಿಯ ಸವಾಲು ಇತ್ತು. 20ನೇ ಶತಮಾನದಲ್ಲಿ ಸೆಕ್ಯುಲರಿಸಂ ಅನ್ನುವ ಭ್ರಾಮಕ ಕಲ್ಪನೆಯ ಪ್ರಾಚುರ್ಯದಿಂದ ನಿಧರ್ಮೀಯತೆಯ ಸವಾಲು ಎದುರಾಯಿತು. ಹಿಂದೂ ಧರ್ಮದ ಪರವಾಗಿ ಮಾತನಾಡುವುದೇ ಪಾಪ ಅನ್ನುವ ಮಾನಸಿಕತೆಯನ್ನು ಸ್ವಾತಂತ್ರ್ಯೋತ್ತರ ಸ್ವದೇಶೀಯ ಪ್ರಭುತ್ವ ಪ್ರಚಲನೆಗೊಳಿಸಿತ್ತು. 1951ರಲ್ಲಿ ಪುಣೆಯಲ್ಲಿ ಸ್ವಾಮಿ ಚಿನ್ಮಯಾನಂದರು ಗೀತಾ ಪ್ರವಚನ ಮಾಡೋದಕ್ಕೆ ಬಯಸಿದಾಗ ಅವರಿಗೆ ಯಾರೂ ಜಾಗನೇ ಕೊಡಲಿಲ್ಲ. ಪುಣೆ ಅಂತ ಮಹಾನಗರದಲ್ಲಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ಚಿನ್ಮಯಾನಂದರ ಪ್ರವಚನಕ್ಕೆ ಜಾಗ ಸಿಗಲಿಲ್ಲ. ಕಡೆಗೆ ದೇವಸ್ಥಾನ ಒಂದರಲ್ಲಿ ಅವರು ಪ್ರವಚನನ ನಡೆಸಬೇಕಾಯಿತು. ಕೆಲ ಕಾಲ ನಂತರ ಮದ್ರಾಸಿಗೆ ಹೋದರು. ಮದ್ರಾಸ್ನಲ್ಲೂ ಅದೇ ಅನುಭವ ಆಯಿತು. ಎಲ್ಲಿಯೂ ಸ್ಥಳ ಸಿಗಲಿಲ್ಲ. ಕಡೆಗೆ ಒಬ್ಬ ಮುಸ್ಲಿಂ ಸಜ್ಜನ ತನ್ನ ಖಾಲಿ ಇದ್ದ ಮನೆಯನ್ನು ಬಿಟ್ಟುಕೊಟ್ಟ. ಅಲ್ಲಿ ಚಿನ್ಮಯಾನಂದರು ತಮ್ಮ ಪ್ರವಚನವನ್ನು ನಡೆಸಿದ್ರು. ಹೀಗೆ ಸಮಾಜದ ಯಾವ ಆತ್ಮಾಭಿಮಾನ ಜಾಗರಣಕ್ಕಾಗಿ ದಯಾನಂದ ಸರಸ್ವತಿಗಳು ವಿವೇಕಾನಂದರು ಶ್ರಮಿಸಿದ್ದರೋ ಅಂತಹ ಜನಜಾಗರಣ ಕಾರ್ಯ ಮತ್ತೆ ನಡೆಯಬೇಕಾದ ಸಂದರ್ಭ ಇತ್ತು. ಆ ಸನ್ನಿವೇಶದಲ್ಲಿ ಹಿಂದೂ ಧರ್ಮದ ಶ್ರೇಷ್ಠತೆಯ ಪರವಾಗಿ ಉಚ್ಚ ಸ್ವರದಲ್ಲಿ ದನಿ ಎತ್ತಿದ ಸಂತರಲ್ಲಿ ಪ್ರಮುಖರು ಸ್ವಾಮಿ ಚಿನ್ಮಯಾನಂದರು. ಅವರ ಜ್ಞಾನಯಜ್ಞ ದೇಶ ವಿದೇಶಗಳಲ್ಲಿ ಸಾರಸ್ವತ ವಲಯದಲ್ಲಿ ಭಾರತೀಯ ಚಿಂತನೆಯ ಹೊಸ ಅಲೆಯನ್ನೇ ಎಬ್ಬಿಸಿತು. ಭಗವದ್ಗೀತೆಯ ಸಾರವನ್ನು ಆಂಗ್ಲ ಭಾಷೆಯಲ್ಲಿ ಆಧುನಿಕ ಬದುಕಿನ ಉದಾಹರಣೆಗಳ ಸಹಿತ ವಿವರಿಸ್ತಾ ಇದ್ದದ್ದೇ ಅವರ ಒಂದು ವಿಶೇಷತೆ. ಇದು ಆಂಗ್ಲತನದ ಮಾನಸಿಕತೆಯಲ್ಲಿ ದೊಡ್ಡಸ್ತಿಕೆ ಕಾಣ್ತಾ ಇದ್ದ ನಮ್ಮ ಸಮಾಜದ ಇಂಗ್ಲಿಷ್ ಭಾಷೆ ಆರಾಧಕರ ವರ್ಗದಲ್ಲಿ ಹೊಸ ಜಾಗೃತಿಯನ್ನು ಉಂಟು ಮಾಡಿತು. ಇನ್ನೊಂದು ಕಡೆ ವಿದೇಶಗಳಲ್ಲಿ ನೆಲೆಸಿದ್ದ ಸಾವಿರಾರು ಭಾರತೀಯರಲ್ಲೂ ಸ್ವಾಮೀಜಿಯವರ ಜ್ಞಾನಯಜ್ಞಗಳು ಅವರೆಲ್ಲರ ಮನದಲ್ಲಿ ಮಸುಕುಗೊಳ್ಳುತ್ತಾ ಇದ್ದ ಭಾರತೀಯತೆಯನ್ನು ಪುನಃ ಬಡಿದೆಬ್ಬಿಸಿದವು. ವಿದೇಶಿ ನೆಲದಲ್ಲಿ ತಮ್ಮತನದ ಹಿರಿಮೆಯನ್ನು ತೋರಿಸಿಕೊಳ್ಳುವುದೇ ಭಾರೀ ಸವಾಲಾಗಿದ್ದ ಆಗ ಸ್ವಾಮೀಜಿಯವರ ಸತ್ವಶಾಲಿ ಮಾತುಗಾರಿಕೆ ಸ್ವಂತಿಕೆಯ ಬೇರುಗಳನ್ನು ದೃಢಿಸಿಕೊಳ್ಳೋದಕ್ಕೆ ನೆರವಾಯಿತು. ಅಷ್ಟೇ ಅಲ್ಲ, ಅಲ್ಲಲ್ಲಿನ ಸ್ಥಾನೀಯ ಅಭಾರತೀಯ ವಿದ್ವಜ್ಜನರಿಗೆ ಹಿಂದೂ ಚಿಂತನೆಯ ಶ್ರೇಷ್ಠತೆಯನ್ನು ಪರಿಚಯ ಮಾಡಿಕೊಟ್ಟು ಅದರಲ್ಲಿ ಅವರಿಗೆ ಗೌರವ ಮೂಡಿಸಲು ಸಹ ಅದು ಒಂದು ಪ್ರಭಾವಿ ಸಾಧನ ಆಯಿತು. ಹೀಗಾಗಿ ಸ್ವಾಮೀಜಿಯವರ ವಿಚಾರದಿಂದ ಪ್ರಭಾವಿತರಾಗಿ ಜಾಗತಿಕ ಸ್ತರದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಚಿನ್ಮಯ ಮಿಷನ್ನಿನ ಅನುಯಾಯಿಗಳು ತಯಾರಾದರು. ಹೀಗೆ ಪ್ರತಿಕೂಲ ಸನ್ನಿವೇಶಗಳಲ್ಲಿ ಈಗ 7 ದಶಕಗಳ ಹಿಂದೆ ಆರಂಭವಾದದ್ದು ಸ್ವಾಮಿ ಚಿನ್ಮಯಾನಂದರ ಅಭಿಯಾನ. ಆದರೆ ಕೆಲವೇ ವರ್ಷಗಳಲ್ಲಿ ಅವರ ಜ್ಞಾನಯಜ್ಞಗಳು ಎಷ್ಟು ಅಪಾರ ಜನಪ್ರಿಯತೆಯನ್ನು ಗಳಿಸಿಕೊಂಡವು ಅಂತ ಹೇಳಿದರೆ ಅಷ್ಟು ದೊಡ್ಡ ಜನಸ್ತೋಮ ಹಿಡಿಸುವ ಸಭಾಭವನಗಳೇ ಯಾವೂರಲ್ಲೂ ಇರ್ತಾ ಇರಲಿಲ್ಲ. ಹೀಗಾಗಿ ಬಯಲಿನಲ್ಲಿ ವಿಶಾಲ ಚಪ್ಪರ ಶಾಮಿಯಾನ ಹಾಕಿ ಚಿನ್ಮಯಾನಂದರ ಪ್ರವಚನಗಳನ್ನು ನಡೆಸಬೇಕಾಗಿತ್ತು. 15-20 ಸಾವಿರ ಜನ ಸೇರ್ತಾ ಇದ್ದರು, ಕಡಿಮೆ ಅಂದರೆ. ಹೆಚ್ಚಿನ ಸಂದರ್ಭಗಳಲ್ಲಿ ಭಗವದ್ಗೀತೆ ಉಪನಿಷತ್ತುಗಳ ಮೇಲಿನ ವ್ಯಾಖ್ಯಾನ
ನಡೀತಾ ಇತ್ತು. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ ಅನ್ನುವ ಹಾಗೆ ಚಿನ್ಮಯ ಆಂದೋಲನ ಅಲ್ಪಕಾಲದಲ್ಲಿ ಜಗತ್ತಿನ ಎಲ್ಲ ಕಡೆ ವಿಸ್ತರಿಸಿತು. ವ್ಯಾವಹಾರಿಕ ಜಗತ್ತಿನಿಂದ ವಿಮುಖವಾದ ಅಧ್ಯಾತ್ಮಾನುಸಂಧಾನವನ್ನು ಅವರು ಎಂದೂ ಬೋಧಿಸಲಿಲ್ಲ. ಪ್ರತಿಯಾಗಿ ವಿಜ್ಞಾನ, ಶಿಕ್ಷಣ, ರಾಜಕೀಯ, ಉದ್ಯಮ ಎಲ್ಲವನ್ನೂ ಉದಾತ್ತೀಕರಿಸ ಬಯಸಿದರು ಅವರು. ಆಸ್ತಿಕರಂತೆ ಅತ್ಯಾಧುನಿಕ ಮಾನಸಿಕತೆಯವರು ಅವರಿಂದ ಆಕರ್ಷಿತರಾದರು. ಈ ಸಮನ್ವಯ ದೃಷ್ಟಿಯ ಕಾರಣದಿಂದಲೇ ಇಷ್ಟು ದೊಡ್ಡ ಆಕರ್ಷಣೆ ಅವರಲ್ಲಿ ಉಂಟಾಗಿತ್ತು. ಮುಂಬೈ ಬಳಿ ಪೊವೈಯಲ್ಲಿರುವ ಸಾಂದೀಪನಿ ಸಾಧನಾಲಯ, ಹಿಮಾಚಲ ಪ್ರದೇಶದ ಸಿದ್ಬಾರಿಯಲ್ಲಿರುವ ತಪೋವನಾಶ್ರಮ, ಅಮೆರಿಕದ ಕ್ಯಾಲಿಫೋರ್ನಿಯಾ ಮೊದಲಾದ ಕಡೆ ಇರುವ ಗುರುಕುಲ ರೀತಿಯ ಧಾರ್ಮಿಕ ಶಿಕ್ಷಣ ಕೇಂದ್ರಗಳು, ಶಿಶು ಶಿಕ್ಷಣ ಸಂಸ್ಕಾರ ಕೇಂದ್ರಗಳು, ಪ್ರಮುಖ ನಗರಗಳಲ್ಲಿ ಯುವಕರಿಗೆ ಅಧ್ಯಾತ್ಮ ಶಿಕ್ಷಣ ನೀಡುವ ಕೇಂದ್ರಗಳು, ವೇದಾಂತ ಸಾಹಿತ್ಯ ಪ್ರಕಟಣೆ, ಬೆಂಗಳೂರು ಇಂದಿರಾನಗರವೂ ಸೇರಿದ ಹಾಗೆ ಹಲವಾರು ಕಡೆ ಆಸ್ಪತ್ರೆಗಳು. ಹೀಗೆ ಚಿನ್ಮಯ ಮಿಷನ್ ಚಟುವಟಿಕೆಗಳು ವ್ಯಾಪಕ, ವೈವಿಧ್ಯಮಯ. ಸ್ವಾಮಿ ಚಿನ್ಮಯಾನಂದರು 1993ರಲ್ಲಿ ಬ್ರಹ್ಮೈಕ್ಯರಾದರು. ಆಮೇಲಿನ ಕಾಲದಲ್ಲಿ ಸ್ವಾಮಿ ಬ್ರಹ್ಮಾನಂದರು ಈ ಅನನ್ಯ ಸೇವಾ ಸಾಮ್ರಾಜ್ಯದ ಕರ್ಣಧಾರರಾಗಿ ಅದನ್ನು ಯಶಸ್ವಿಯಾಗಿ ಮುಂದುವರೆಸಿದ್ದಾರೆ. ಈ ಗೋಖಲೆ ಸಂಸ್ಥೆಯ ನಮ್ಮ ಪರಿವಾರ ಸ್ವಾಮಿ ಬ್ರಹ್ಮಾನಂದರಿಗೆ ಕೃತಜ್ಞರಾಗಿರೋದಕ್ಕೆ ಇನ್ನೂ ಒಂದು ವಿಶೇಷ ಕಾರಣ ಇದೆ. ತಮ್ಮಲ್ಲಿ ಅನೇಕರಿಗೆ ತಿಳಿದ ಹಾಗೆ ಹಲವು ದಶಕಗಳಿಂದ ಪೂಜ್ಯ ಸ್ವಾಮಿಗಳು ರಾಜ್ಯದ ಎಲ್ಲ ಕಡೆ DVಜಿಯವರ ಮಂಕುತಿಮ್ಮನ ಕಗ್ಗ ಕುರಿತು ವ್ಯಾಖ್ಯಾನಗಳನ್ನು ನೀಡುತ್ತಾ ಬಂದಿದ್ದಾರೆ. ಹೀಗೆ ಲಕ್ಷಾಂತರ ಆಸಕ್ತ ಸಹೃದಯರಿಗೆ ಕಗ್ಗದ ಸಂದೇಶವನ್ನು ಸ್ವಾಮಿಗಳು ತಲುಪಿಸಿದ್ದಾರೆ, ಈಗಲೂ ತಲುಪಿಸ್ತಾ ಇದ್ದಾರೆ. ಈ ಸಭೆಗೆ ಅನೇಕ ಜನ ಗಣ್ಯರು ಬಂದಿದ್ದೀರಿ. ಹಿರಿಯರಾದ ಸಕಲ ನರಸಿಂಹಲು ಚೆಟ್ಟಿಯವರು ಬಂದಿದ್ದಾರೆ. ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೋರ್ತೇನೆ. ನಮ್ಮ ಪ್ರಾರ್ಥನೆಯನ್ನು ಕೃಪೆಯಿಟ್ಟು ಸ್ವೀಕರಿಸಿ ಪೂಜ್ಯ ಸ್ವಾಮಿಗಳು ಇವತ್ತು ಇಲ್ಲಿ ಪ್ರವಚನ ನೀಡೋದಕ್ಕೆ ಆಗಮಿಸಿರೋದು ನಮಗೆಲ್ಲ ವಿಶೇಷ ಆನಂದವನ್ನು ಕೊಟ್ಟಿದೆ ಅಂತ ಹೇಳ್ತಾ ಪ್ರವಚನವನ್ನು ಉಪಕ್ರಮಿಸಬೇಕು ಅಂತ ಸ್ವಾಮಿಗಳಲ್ಲಿ ಪ್ರಣಾಮಪೂರ್ವಕವಾಗಿ ಕೋರ್ತೇನೆ. ಅದಕ್ಕೆ ಮೊದಲು ಗೌರವಾರ್ಪಣೆ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಗುರುದೇವಾಯ ನಮೋ ನಮೋ. ಹೇ ಪರಮೇಶ್ವರ ನಮೋ ನಮೋ. ಗುರುದೇವಾಯ ನಮೋ ನಮೋ. ಬ್ರಹ್ಮ ವಿಷ್ಣು ಮಹೇಶ್ವರ ರೂಪಾ ತ್ರಿಮೂರ್ತಿ ರೂಪ ನಮೋ ನಮೋ. ತ್ರಿಗುಣಾತೀತ ನಮೋ ನಮೋ.
ತ್ರಿಲೋಕನಾಥ ನಮೋ ನಮೋ. ಹೇ ಪರಮೇಶ್ವರ ನಮೋ ನಮೋ. ಗುರುದೇವಾಯ ನಮೋ ನಮೋ. ಮಾಯಾತೀತ ಜ್ಞಾನಸ್ವರೂಪ ತ್ರಿಭುವನ ಪಾಲಕ ನಮೋ ನಮೋ. ಆನಂದ ರೂಪ ನಮೋ ನಮೋ. ಚಿನ್ಮಯ ರೂಪ ನಮೋ ನಮೋ. ಹೇ ಪರಮೇಶ್ವರ ನಮೋ ನಮೋ. ಗುರುದೇವಾಯ ನಮೋ ನಮೋ. ಸದ್ಗುರುನಾಥ ಮಹಾರಾಜ್ ಕಿ. ಕೃಷ್ಣ ಕೃಷ್ಣ ಮನಮೋಹನ ಚಿತ್ತಚೋರ ಗೋಪಿ ಜೀವನ. ಕೃಷ್ಣ ಕೃಷ್ಣ ಮನಮೋಹನ ಚಿತ್ತಚೋರ ಗೋಪಿ ಜೀವನ. ವೇಣುಧಾರಿ ಜಗನ್ಮೋಹನ ವೇಣುಧಾರಿ ಜಗನ್ಮೋಹನ. ವ್ರಜವಾಸಿ ನಂದನಂದನ ವ್ರಜ. ಕೃಷ್ಣ ಕೃಷ್ಣ ಮನಮೋಹನ ಚಿತ್ತಚೋರ ಗೋಪಿ ಜೀವನ. ಮೇಘಶ್ಯಾಮ ಮಧುಸೂದನ ರಾಧಾಕಾಂತ ಯದುನಂದನ ರಾಧಾ. ಕೃಷ್ಣ ಕೃಷ್ಣ ಮನಮೋಹನ ಚಿತ್ತಚೋರ ಗೋಪಿ ಜೀವನ. ಶ್ರೀ ಕೃಷ್ಣಚಂದ್ರ ಭಗವಾನ್ ಕಿ.
1975 ಅಕ್ಟೋಬರ್ 7 ಸನ್ಮಾನ್ಯ ಗುಂಡಪ್ಪನವರು ಬ್ರಹ್ಮಲೀನವಾದ ದಿನ. ಅದೇ ವರ್ಷ ಡಿಸೆಂಬರ್ಗೆ ಹೂಡಿಯಲ್ಲಿದ್ದೆ. ವೈಟ್ ಫೀಲ್ಡ್ ಹತ್ರ ಹೂಡಿ ಅಂತ ಒಂದು ಸಣ್ಣ ಹಳ್ಳಿ, ಅಲ್ಲೊಂದು ಆಶ್ರಮ, ವಿವೇಕಾನಂದ ಆಶ್ರಮ, ಅಲ್ಲಿದ್ದೆ. ಬ್ಯಾಂಗ್ಳೂರು ಡಿಸ್ಟ್ರಿಕ್ಟಿಗೆ 23 ವರ್ಷ ಅಧ್ಯಕ್ಷರಾಗಿದ್ದವರು ಗುರುವಾರೆಡ್ಡಿ ಅಂತ ಹೇಳಿ ಆ ಆಶ್ರಮದ ಯಜಮಾನರು. ಅವರಿಗೆ 81ನೇ ವಯಸ್ಸು. ನನಗೆ ಆವಾಗ ಬಹುಶಃ 26 ಅಥವಾ 27. ಅವರ 81ನೇ ಜನ್ಮದಿನಕ್ಕೆ ಅಲ್ಲಿ ITIಯಲ್ಲೊಬ್ಬರು ಪೋಸ್ಟ್ ಮಾಸ್ಟರ್ ಒಬ್ಬರು, ಅವರು ನಮ್ಮ ಹತ್ರ ಕೇಳೋದು, ಸ್ವಾಮೀಜಿ ಒಂದು ಪುಸ್ತಕ ಕಿರು ಕಾಣಿಕೆಯಾಗಿ ಉಡುಗೊರೆಯಾಗಿ ಕೊಡಬೇಕು ಅಂತಿದ್ದೇನೆ, ಏನು ಒಳ್ಳೆಯ ಪುಸ್ತಕ ಅಂತ ಯಾರಿಗೋ ಕೇಳಿದೆ. ಅವರು ಇದು ಚೆನ್ನಾಗಿದೆ ಸ್ವಾಮಿ, ಈ ಪುಸ್ತಕ ಕೊಡಿ, ಇದು ಚೆನ್ನಾಗಿದೆ ಅಂತಂದರು. ಯಾವುದು ಪುಸ್ತಕದು? ಮಂಕುತಿಮ್ಮನ ಕಗ್ಗ. ಕೊಟ್ಟಿದ್ದೇನೆ, ತಾತ ಅವರಿಗೆ ಕೊಟ್ಟಿದ್ದೇನೆ. ಸರಿ, ನನಗೇನು ಗೊತ್ತು ಸ್ವಾಮಿ ಅದು ಏನು ಪುಸ್ತಕ. ಆಮೇಲೆ ದಿನ ನಾವು ನಡ್ಕೊಂಡು ಹೋಗೋರು, ವಾಕಿಂಗ್ ಮಾಡೋರು. ವಾಕಿಂಗ್ ಮಾಡುವಾಗ ಅವರು ಹೇಳೋರು, ಸ್ವಾಮೀಜಿ ಅಲ್ಲ ಅದು ಒಂದು, ಈಗ ಒಂದು ಒಬ್ಬರಿಗೆ ಉಡುಗೊರೆಯಾಗಿ ಪ್ರೀತಿಯಿಂದ ಕೊಡುವ ಪುಸ್ತಕ ಅಂತಂದರೆ ಒಳ್ಳೆಯ ಪುಸ್ತಕ ಇರಬೇಕು. ಇರಲಿ, ಅದು ಏನು ಒಳ್ಳೆಯ ಪುಸ್ತಕ ನೋಡಿ ಸ್ವಾಮಿ ನೀವು. ಒಂದು ಸಲ ಹೇಳಿದರೆ ನಾವು ಕೇಳೋ ಜಾತಿನ. ಅದು ದಿನಾ ಸಂಜೆ 5ರಿಂದ 4ರಿಂದ 5 ಅವರ ಜೊತೆಯಲ್ಲಿ ವಾಕಿಂಗ್ ಹೋಗುವಾಗ, ಸ್ವಾಮೀಜಿ ಅದು ಪುಸ್ತಕ ನೋಡಿದ್ರ? ಈಗ ಒತ್ತಾಯಕ್ಕಾದರೂ ನೋಡಬೇಕಾಯ್ತು. ಅದೇನು ಪುಸ್ತಕ ಅಲ್ಲ, ಇನ್ನೊಬ್ಬರಿಗೆ ಕೊಡಬೇಕನ್ನುವ ರೀತಿಯಲ್ಲಿ ಅಂಥ ಒಳ್ಳೆಯ ಪುಸ್ತಕ ಅನ್ನುವಂಥದ್ದು ಏನಿರಬಹುದು ಅದು? ಸ್ವಾಮೀಜಿ ಒಂದ್ಸಲ ನೋಡಿ ನೀವು. ಸರಿ, ತಾತನ ಹತ್ರ ಹೋದೆ. ನಾಯನ ಅಂತ ಹೇಳೋರು, ಅವರು ಎಲ್ಲ ತೆಲುಗು ಮಾತಾಡೋರು. ಕೇಳಿದೆ ಗುರುವಾರೆಡ್ಡಿಯವರಿಗೆ, ನಿಮ್ಮ ಏನೆಲ್ಲ ನಿಮಗೆ ಪ್ರೆಸೆಂಟೇಷನ್ ಬಂದಿದೆ ತೋರಿಸ್ರಪ್ಪ. ಯಾಕೆ ಅಂತ ಕೇಳಿದ್ರು. ಒಂದು ಮಂಕುತಿಮ್ಮನ ಕಗ್ಗ ಅಂತ ಒಂದು ಸಣ್ಣ ಪುಸ್ತಕ ಏನು ಬಂದಿದೆ ಅಂತೆ. ಸ್ವಾಮೀಜಿ ಆ ರಾಶಿಯಲ್ಲಿ ನೋಡ್ರಿ ಅಂತಂದರು. ಅವ್ರದ್ದು 80th ಬರ್ತೀರಿ ಅಂತಂದರೆ ಬಹಳ ದೊಡ್ಡ ಒಂದು ಸಮಾರಂಭ. ತುಂಬ ಎಲ್ಲ ಬಟ್ಟೆಗಳಂತೆ, ಪುಸ್ತಕಗಳಂತೆ, ಎಲ್ಲ ಕೊಡುಗೆಗಳು, ಪ್ರೆಸೆಂಟೇಷನ್ಗಳು ರಾಶಿ ರಾಶಿ ಹುಡುಕಿದೆ. ಸಣ್ಣ ಪುಸ್ತಕ. ಸರಿ, ಅವರು ದಿನ ಕೇಳ್ತಾರಲ್ಲ, ಅದು ಏನು ಸ್ವಾಮೀಜಿ ಹೇಳಿ. ರಾತ್ರಿ ಸಾಧಾರಣ ಮಲಗುವಾಗ 10 ಕಾಲಕ್ಕೆ ಮೆಲ್ಲ ಕೈಗೆ ತಗೊಂಡೆ. ಕೈಗೆ ತಕ್ಕೊಂಡು ಹೀಗೆ ತೆರಿತೇನೆ. ಆ ಒಳಗಿನ ಪುಟದಲ್ಲೇ ಪುಸ್ತಕ ತೆರೆದ ಕೂಡಲೇ ಒಳಗಿನ ಪುಟದಲ್ಲೇ ಅಶ್ವತ್ಥ ಮರದ ಬೇರು, ಅಶ್ವತ್ಥ ಮರ ತಲೆ ಕೆಳಗಾಗಿರುವ ಚಿತ್ರ, ಕೆಳಗಿಂದ ತಲೆಯ ಮೇಲೆ ಬೇರು, ಕೆಳಗೆ ರೆಂಬೆಲೆ ಚಿಗುರು, ಬಿಳಲೂರೆಗಳ ಲೆಕ್ಕಕ್ಕಿಲ್ಲ ಕೊನೆ ಮೊದಲು, ಬೆಳೆವುದೀ ಪರಿಯಂತೆ ಅಶ್ವತ್ಥ ಮರ, ತಲೆಯ ಮೇಗಡೆ ಬೇರು, ಕೆಳಗೆ ರೆಂಬೆಲೆ ಚಿಗುರು. ಇಷ್ಟೇ ಓದಿದ್ದು ಸ್ವಾಮಿ. ನಾವು ಸಾಂದೀಪನಿಯಲ್ಲಿ ವೇದಾಂತ ಕಲಿತು ಬಂದವರು. ಊರ್ಧ್ವಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ತಲೆ ಹೊಡೆಯಿತು ನೋಡಿ. ಏನು ಹೇಳಿ, ಇದು ಭಗವದ್ಗೀತೆ 15ನೇ ಅಧ್ಯಾಯ. ಇದು ತಲೆಯ ಮೇಗಡೆ ಬೇರು, ಕೆಳಗೆ ರೆಂಬೆಲೆ ಚಿಗುರು, ಬಿಳಲೂರೆಗಳ ಲೆಕ್ಕಕ್ಕಿಲ್ಲ ಕೊನೆ ಮೊದಲು. ಹರೇ,
247ನೇ ಶ್ಲೋಕ ಅಂತ ಬರೆದಿದೆ. ತೆಗೆದೆ ಒಳಗಡೆ, ತೆಗೆದು ಓದ್ತಾ ಹೋದೆ. ಮಧ್ಯರಾತ್ರಿ 2:30-3 ತನಕ ಓದ್ತಾನೆ ಹೋದೆ ಸ್ವಾಮಿ. ಏನದು? ಬರೇ ಭಗವದ್ಗೀತೆನೇ. ಭಗವದ್ಗೀತೆ ಅನ್ನುವಂಥ ಗ್ರಂಥ ಸಂಸ್ಕೃತದಲ್ಲಿದೆ, ಇದು ಕನ್ನಡದಲ್ಲಿದೆ. ಇಲ್ಲ ಹಲ ಯಾವಂತ ಜೀವನವೇ ಬೇಡ, ಯುದ್ಧವೇ ಬೇಡ, ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ ಕೃಷ್ಣ, ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈ ಜೀವಿತೇನವ. ನಾನು ಯಾತಕ್ಕಾದರೂ ಬದುಕಬೇಕು, ಎಲ್ಲರೂ ಓಡ್ತಾನೆ ಅನ್ನುವ ರೀತಿಯಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳಿದಾಗ, ಎಲ್ಲಾದರೂ ಹೋಗುವ, ಸಾಕು, ಈ ಜೀವನವೇ ಸಾಕು, ನಿಷಣ್ಣನಾಗಿ ಬೇಜಾರದಲ್ಲಿ. ಅಂಥ ಸಂದರ್ಭದಲ್ಲಿ ಅರ್ಜುನನಿಗೆ ಕೊಟ್ಟ ಉಪದೇಶ ಸ್ವಾಮಿ ಭಗವದ್ಗೀತೆ. ಸ್ವಾಮಿ ಆ ಕಗ್ಗದ ಪುಟಗಳನ್ನು ತೆಗಿತಾ ಹೋದರೆ, ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು, ವಿಧಿಯ ಬಾಯಿಗೆ ಕವಳವಾಗದುಳಿಯುವನೇ, ಎದೆಯನ್ನು ಕಾಗಿಸುತ್ತ ಮತಿ ಗದೆಯ ಪಿಡಿದು ನೀನ್ ಎದುರು ನಿಲೆ ಬಿದಿ ಒಲಿವ ಮಂಕುತಿಮ್ಮ. ಇದು ಪುಸ್ತಕವೇ ಬೇರೆ. ಇದು ಭಗವದ್ಗೀತೆಯ ಧಾಟಿಯಲ್ಲಿ ಬಂದಿರೋ ಪುಸ್ತಕ. ಇದು ಒಬ್ಬರಿಗೆ ಕೊಡುವಂಥದ್ದೇ. ಅಂದ್ರೇನು? ಯಾರೂ ಓದುವುದಿಲ್ಲ. ಯಾರಿಗಾದ್ರೂ ಕೊಟ್ಟರೆ ಸ್ವಾಮಿ ಅವರು ಇನ್ನೊಬ್ಬರಿಗೆ ಕೊಡೋದೆ. ಏನುಂಟು? ಚೆನ್ನಾಗುಂಟು. ಅದು ಚೆನ್ನಾಗುಂಟು ಸರ್, ನೀವು ಓದಿದ್ದೀರಾ? ಯಾರೋ ಹೇಳಿದ್ರು ಸ್ವಾಮಿ ಚೆನ್ನಾಗುಂಟು, ಎಲ್ಲರೂ ಕೊಡೋದೆ. ಓದಿದವರು ಯಾರು? ಬದುಕೊಂದು ಕದನ. ಹೊರ ಪ್ರಪಂಚ ಅನ್ನುವಂಥದ್ರಲ್ಲಿ ಬಾಳ್ಕೆಯಲ್ಲಿ 108 ತೊಡಕು ತಿಣಕುಗಳುಂಟು, ಕೇಳಿಕೆ ಮಾಣಿಕೆಗಳಿಗವು ಜಗ್ಗ ಒಂದಿನಿಸು, ಗೋಳ್ಕರದರೇನು ಫಲ, ಗುದ್ದಾಡಲೇನು ಫಲ, ಪಲ್ಕಿರಿದು ತಾಳಿಕೊಳ್ಳು ಮಂಕುತಿಮ್ಮ. ಕ್ಲೈಬ್ಯಂ ಸ್ಮಗಮಃ ಪಾರ್ಥ ನೈತತ್ವೈ ಉಪಪದ್ಯತೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ವಾ ಉತ್ತಿಷ್ಟಪಂತಪ ಅಂತ ಅನ್ಬೇಕಾದ್ರೆ, ಮತಿ ಗದೆಯ ಪಿಡಿದು ನೀನು ಎದುರು ನಿಲೆ ಬಿದಿ ಒಲಿವ. ಸಾಮಾನ್ಯವಾಗಿ ಸ್ವಾಮಿ ನಾವು ದಾಸ ಪರಂಪರೆ ಓದಿದ್ದೇವೆ. ಆ ದಾಸ ಪರಂಪರೆಯಲ್ಲಿ ಬರುವಂಥ ಎಲ್ಲ ಹಾಡುಗಳೆಲ್ಲ ಹೇಗೆಂದರೆ, ಜೀವನದಲ್ಲಿ ಪೆಟ್ಟು ಬಿದ್ದಾಗ ಪ್ರಾಚೀನ ಕರ್ಮವಿದು ಬೆನ್ನ ಬಿಡದು, ಯೋಚನೆಯ ಮಾಡಿ ನೀ ಕೆಡಬೇಡ ಮನುಜ. ನಿನ್ನ ಕರ್ಮ ಕಣವು, ಪ್ರಾಚೀನ ಕರ್ಮ ಇದಿರುವಂಥದ್ದೇ. ಅಳ್ತಾನೆ ಇರು, ನಿನ್ನ ಗ್ರಾಚಾರ ಇದು. ಆ ದಾಟಿಯಲ್ಲಿಲ್ಲ ಇದು. ಚಾಟಿಯಲ್ಲಿ ಹೊಡೆದ ಹಾಗೆ ವ್ಯರ್ಥವಿ ಜೀವನದ ಬಡಿದಾಟ ಎನ್ನದಿರು, ಅರ್ಥಬಹುದದು ನಿನಗೆ ಪೂರ್ಣ ದರುಶನದಿಂ. ನರ್ತಿಪನು ಜೀವ ಜಡ ರೂಪಗಳಲ್ಲಿ ಬೊಮ್ಮ, ಪೂರ್ತಿ ಇದನರಿಯ ಸೊಗ ಮಂಕುತಿಮ್ಮ. ಅಳಬಾರದು. ನಗು ನಗುತ್ತಾ ಬಾಳ್ತಿರಳನ್ನುವ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಅನ್ನುವಂಥವನು ಅರ್ಜುನನಿಗೆ ಉಪದೇಶ ಕೊಟ್ಟ ಹಾಗೆ ನಗು ನಗುತ್ತಾ ಬಾಳ್ತಿರಳು. ವ್ಯರ್ಥವಿ ಜೀವನದ ಬಡಿದಾಟ ಎನ್ನದಿರೋ ಅರ್ಥಬಹುದದು. ಅದಕ್ಕೆ ಅರ್ಥ ಇದೆ. ಹೊರ ಪ್ರಪಂಚದಲ್ಲಿ ನಾವು ಏರು ತಗ್ಗುಗಳ ಜೀವನ ಅನ್ನುವ ರೀತಿಯಲ್ಲಿ ಗೋಳಾಡ್ತಾ ಇರೋರು ಸ್ವಾಮಿ. ನಾನು ಒಬ್ಬ ಅಳ್ತಾ ಇದ್ದರೆ 4 ಜನ ಬಂದು ಸೇರಿಕೊಳ್ಳೋರು. ನಾನು ಮಾಡೋದೇನು? ಅವ್ರನ್ನ ಅಳಿಸೋದೆ, ನಾವು ಒಟ್ಟಿಗೆ ಅಳೋದೆ. ಏನಾಯಿತು? ಪ್ರಪಂಚದಲ್ಲಿ ಅಳುತ್ತಾನೆ ಇರು ಸ್ವಾಮೀಜಿ. ನಾವು ಬದುಕುವ ನಾವು ನಗುವ ದಿವಸ ಯಾವತ್ತು ಸ್ವಾಮೀಜಿ? ಎಲ್ಲ ರಗಳೇ. ನಾವು ಅಳೋದು, ಹತ್ತಿರ ಬಂದವರನ್ನು ಅಳಿಸ್ತಾನೆ ಇರೋದು, ಅದರ ಜೊತೆಯಲ್ಲಿ ಎಲ್ಲರೂ ಅಳುತ್ತಾನೆ ಇರೋದು. ಈ ಜಗತ್ತು ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನುವ ರೀತಿಯಲ್ಲಿ ಹೊರ ಜಗತ್ತಲ್ಲಿ ಸ್ವಾಮಿ ಏರು ತಗ್ಗುಗಳ ಜಗತ್ತಿದು. ಅಂಥ ಪ್ರಪಂಚದಲ್ಲಿ ಭಗವದ್ಗೀತೆ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಬಂತು? ಅರ್ಜುನನನ್ನು ನೆಪವಾಗಿಟ್ಟುಕೊಂಡು ಸರ್ವೋಪನಿಷದೋಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ. ಅದೊಂದು ಸಣ್ಣ ಕರು ಸ್ವಾಮಿ. ಆ ಕರುವನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಹಾಲು ಕರೆದವನು ಭಗವಂತ ಕೃಷ್ಣ. ಎಂಥ ಹಾಲದು! ದುಗ್ಧಂ ಗೀತಾ ಅಮೃತಂ, ಗೀತಾಮೃತ ಅನ್ನುವಂಥ ಸುಧೆ.
ಹೊರ ಪ್ರಪಂಚದಲ್ಲಿ ಇವತ್ತಿಗೆ ಸ್ವಾಮಿ, ಇವಾಗ ತಾನೇ ರಾಮಸ್ವಾಮಿ ಹೇಳಿದ ಹಾಗೆ, ಸ್ವಾಮೀಜಿ ಕೂಡ ತಿಳ್ಕೊಂಡದ್ದು ಹಾಗೆ, ಬಾಲಕೃಷ್ಣಮ್ಮನನ್ನಾಗಿ MA LLM ಡಬಲ್ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಿಕೊಂಡು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೇನೆ, ನಾನೊಬ್ಬ ದೊಡ್ಡ ಜ್ಞಾನಿ, ನಾನೊಬ್ಬ ದೊಡ್ಡ ನಾನೆಲ್ಲ ತಿಳ್ಕೊಂಡಿದ್ದೇನೆನ್ನುವ ರೀತಿಯಲ್ಲಿ ತಿಳ್ಕೊಂಡು ಹೋದವರು ಸ್ವಾಮಿ ಶಿವಾನಂದರ ಮುಂದೆ ನಿಂತಾಗ ಅಯ್ಯಯ್ಯ ಗೊತ್ತಿಲ್ವೇ ಎಂತಹ ಪವಿತ್ರವಾದ ಗ್ರಂಥ, ಅಳುತ್ತಾ ಇದ್ದಂಥ ಅರ್ಜುನನನ್ನು ಎದ್ದು ನಿಲ್ಲಿಸಿದ ಗ್ರಂಥ, ಜೀವನವೇ ಬೇಡ ಅನ್ನುವ ರೀತಿಯಲ್ಲಿ ಗೋಳು ಅಂತ ಅಳುತ್ತಾ ಇರುವವರಿಗೆ ಪ್ರಾರಬ್ಧಂ ಬುದ್ಧ್ಯಮಾನಸ್ಯ ಗೀತಾಭ್ಯಾಸರತ ಸದಾ. ಅಳುತ್ತಾ ಇರುವಂಥ ವ್ಯಕ್ತಿ, ನಾನು ಎಲ್ಲಿ ಸ್ವಾಮಿ ನಗ್ತಾ ಇರಲಿ, ಯಾವಾಗ ನನ್ನ ಜೀವನದಲ್ಲಿ ನಾನು ನಗುವುದನ್ನುವ ರೀತಿಯಲ್ಲಿ ಗೋಳಾಡ್ತಾ ಇರುವ ವ್ಯಕ್ತಿಗೆ ಗೀತಾಭ್ಯಾಸರತ ಸದಾ, ಅವ ಭಗವದ್ಗೀತೆ ಓದಲಿ ಸ ಸುಖೀ ನರಃ, ಅವನಿಗೆ ಸುಖ ಸಂತೋಷ ಅಲ್ಲೇ. ಸನ್ಮಾನ್ಯ ಗುಂಡಪ್ಪನವರು ಭಗವದ್ಗೀತೆ ಮಾತ್ರ ಅಲ್ಲ, ಉಪನಿಷತ್ತುಗಳು, ದಶೋಪನಿಷತ್ತುಗಳು ಮಾತ್ರ ಅಲ್ಲ, ಬ್ರಹ್ಮಸೂತ್ರ ಎಲ್ಲವನ್ನೂ ಕೂಡ ಗುರುಮುಖೇನ ಪಾಠ ಮಾಡಿಕೊಂಡು ಜೀವನದ ಎಲ್ಲ ಮುಖಗಳನ್ನೂ ಕೂಡ ನೋಡಿ, ಜೀವನ ಅಂದ್ರೇನು, ಸುಖ ದುಃಖಗಳಂದ್ರೇನು, ಪ್ರಪಂಚ ಅಂದ್ರೇನು, ಎಲ್ಲ ಇದು ಏನು ಕಥೆ ಇದು. ಸಾಮಾನ್ಯವಾಗಿ ನಮ್ಮ ನಿಮ್ಮ ಮನಸ್ಸಿಗೆ ಬರುವ ಹಾಗೆ ನಮ್ಮ ಮನಸ್ಸಲ್ಲಿ ಪ್ರಶ್ನೆಗಳು ಬರ್ತವೋ ಇಲ್ವೋ? ಏನೀ ಪ್ರಪಂಚವಿದು, ಏನು ಧಾಳಾಧಾಳಿ, ಏನದ್ಭುತಾಪಾರ ಶಕ್ತಿ ನಿರ್ಘಾತ. ಹೊರಗಿನ ಪ್ರಪಂಚ ಅಂದ್ರೆ ಏನು ಸ್ವಾಮಿ? ಬಂದದ್ದು ಯಾತಕ್ಕೆ ನಾವು? ಮಾನವನ ಬೆಲೆ ಏನು, ಗುರಿ ಏನು, ಮುಗಿವೇನು, ಏನರ್ಥ ಇದಕ್ಕೆಲ್ಲ? ಸಾಮಾನ್ಯವಾಗಿ ನಾವು ಕೇಳಲ್ಲ, ಸ್ವಾಮೀಜಿ ನಾವು ಹುಟ್ಟಿದ್ದೆ ಯಾತಕ್ಕೆ, ನಮ್ಮ ಹುಟ್ಟನ್ನುವಂಥದ್ರ ಉದ್ದೇಶ ಏನು? ಅಲ್ಲ ಸ್ವಾಮೀಜಿ ನಾವು ಸತ್ತ ಮೇಲೆ ಹೋಗುವಂಥದ್ದೆಲ್ಲಿಗೆ? ಅಪ್ಪಪ್ಪಪ್ಪಪ್ಪ, ಒಂದೋ ಎರಡೋ ಪ್ರಶ್ನೆಗಳು ಸ್ವಾಮಿ. ಮಂಕುತಿಮ್ಮನ ಕಗ್ಗದಲ್ಲಿ ಆರಂಭದಲ್ಲಿ ಒಂದು 80-90 ಕಗ್ಗಗಳಿವೆ, ಬರೇ ಪ್ರಶ್ನೆಗಳೇ. ಎಷ್ಟೋ ಜನ ತಿಳ್ಕೊಂಡದ್ದು, DVGಗೆಲ್ಲ ಉತ್ತರ ಸಿಗಲಿಲ್ಲಪ್ಪ, ಆ ಪ್ರಶ್ನೆಗಳು ಹಾಗೆ ಉಳಿದು ಬಿಟ್ಟಿವೆ, DVGಗೆ ಉತ್ತರನೇ ಸಿಗಲಿಲ್ಲ. ಎಷ್ಟೋ ಜನ ತಿಳ್ಕೊಳ್ಳೋದು ಹಾಗೆ. ಏನು ಹೇಳಿ, DVG ಅವರಿಗೆ ಎಲ್ಲ ಪ್ರಶ್ನೆಗಳು ಉಳಿದು ಹೋಗಿದೆ, ಅದಕ್ಕೆ ಉತ್ತರ ಸರಿಯಾಗಿ ಸಿಗಲಿಲ್ಲ ಅಂತೇಳಿ. 1987 1987 ಆವಾಗ DVG ಅವರ ಶತಮಾನೋತ್ಸವ, ಜನ್ಮ ಶತಮಾನೋತ್ಸವ. ಶಿವಮೊಗ್ಗದ ಕರ್ನಾಟಕ ಸಂಘದಲ್ಲಿ ಕಾರ್ಯಕ್ರಮ. ವೆಂಕಟರಾಮ ಶಾಸ್ತ್ರಿಗಳು ಕರೆದರು, ಸ್ವಾಮೀಜಿ ಕಗ್ಗದಲ್ಲಿ ಕಗ್ಗದ ಬಗ್ಗೆ ನೀವು ಮಾತಾಡಬೇಕು ಸ್ವಾಮೀಜಿ, ಬನ್ನಿ. ಹೋದೆ. 1987 ಜನ್ಮ ಶತಮಾನೋತ್ಸವ. ಹೋದರೆ ನಮ್ಮ ಹೊಸಬಾಳೆ ಸೀತಾರಾಮರಾವ್ ಅಂಥೇಳಿ ಚಂದದಲ್ಲಿ ಸ್ವಾಮೀಜಿ ಆ ಕಗ್ಗದ ಚೌಪಾಯಿ, ಆ ಒಂದೊಂದು ಶ್ಲೋಕಗಳನ್ನು ಗಮಕದಲ್ಲಿ ಸ್ವಾಮಿ ಎಷ್ಟು ರಾಗದಲ್ಲಿ ಹಾಡಿದರು. ಅದು ಹಾರ್ಮೋನಿಯಂ ಇಟ್ಕೊಂಡು, ಒಳ್ಳೆ ಸಣ್ಣ ಶ್ರುತಿಪೆಟ್ಟಿಗೆ ಇದಲ್ಲ ಹಿಂದಿನ ಕಾಲದ್ದು, ಆ ಶ್ರುತಿಪೆಟ್ಟಿಗೆ ಇಟ್ಕೊಂಡಿಟ್ಟು ಚಂದ ಹಾಡಿದರು. 6ರಿಂದ 6:30 ಅವರಿಗೆ, 6:30 8 ನಮಗೆ, ಆ ಥರ ಕಾರ್ಯಕ್ರಮ ಇತ್ತು. 6ರಿಂದ 6:30 ಇಷ್ಟು ಚಂದ ಹಾಡಿದರು ಸ್ವಾಮಿ. ಮಂಕುತಿಮ್ಮನ ಕಗ್ಗವನ್ನು ಗಮಕದಲ್ಲಿ ಬೇರೆ 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 ರಾಗದಲ್ಲಿ ಹಾಡುವಾಗ ಅವ್ರಿಗೇನು ಅನ್ನಿಸ್ತು ಏನೋ, ಒಂದೇ ಸಲ ನಿಲ್ಲಿಸಿಬಿಟ್ಟು ಶ್ರೀಗಳು ಬಂದಿದ್ದಾರೆ. ನಾನು ಸ್ವಾಮಿ ನಿಜವಾಗಿ ಹೇಳಬೇಕಂದ್ರೆ ಕಣ್ಮುಚ್ಚಿ ಕೂತಿದ್ದೆ. ಯಾತಕ್ಕೆ ಕಣ್ಮುಚ್ಚಿ ಕೂತಿದ್ದೆ ಅಂದರೆ ಅಷ್ಟು ಚಂದದಲ್ಲಿ ಹಾಡ್ತಿದ್ರು ಸ್ವಾಮಿ, ಸುಶ್ರಾವ್ಯವಾಗಿ ಹಾಡ್ತಿದ್ರು. ಅದು ಶ್ರುತಿ ಇಟ್ಕೊಂಡು. ಹೊಸಬಾಳೆ ಸೀತಾರಾಮರ ಗಮಕಿ, ಬಹಳ ಪ್ರಸಿದ್ಧ ಗಮಕಿ. ಶ್ರೀಗಳು ನಿಮ್ಮಲ್ಲೊಂದು ಪ್ರಾರ್ಥನೆ ಅಂದರು. ಏನು ಕೇಳಿದೆ. DVG ಅವರಿಗೆ ಅರ್ಥವಾಗದಿರುವಂತಹ ಕೆಲವು ಪ್ರಶ್ನೆಗಳು ಕಗ್ಗದಲ್ಲಿ ಹಾಗೆ ಉಳಿದಿವೆ. ವೆರಿ ಗುಡ್. ಆ ಕಗ್ಗದ ಪ್ರಶ್ನೆಗಳನ್ನು ನಿಮಗೆ ಹಾಕ್ತೇನೆ, ಅದನ್ನು ನೀವು ಉತ್ತರ ಕೊಡಬೇಕು ಅಂದರು. ಸಂತೋಷ ಅಂದೆ. ಸ್ವಾಮಿ 12 ಪ್ರಶ್ನೆಗಳನ್ನು ಹಾಕಿದರು ಸ್ವಾಮಿ. ಆ 12 ಪ್ರಶ್ನೆಗಳು ಕೂಡ ಇಂಥದ್ದೇ. ಯಾವುದು?
ಜಗತ್ತು ಯಾಕೆ ಬಂತು, ಪ್ರಪಂಚ ಅಂದ್ರೇನು, ಮಾನವನಿಗೂ ಜಗತ್ತಿಗೂ ಸಂಬಂಧ ಏನು, ಅವನೆಲ್ಲಿದ್ದಾನೆ, ಕಾವನರು ಬನಿರಲ್ಕೆ ಜಗದ ಕತೆ ಏಕಿಂತು, ಸಾವು ಹುಟ್ಟುಗಳೇನು. ಈ ಥರನೇ ಒಂದು 12 ಶ್ಲೋಕಗಳು ಹೊಡೆದ್ರು ಸ್ವಾಮಿ. ಅವರೂ ಪುಸ್ತಕ ನೋಡಿ ಹಾಡಿದರು. ನಾವು ಆರಂಭದಲ್ಲೇ ಅವರಿಗೆ ಹೇಳಿದೆ, ಸ್ವಾಮಿ ನೀವು DVG ಅವರನ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ಮೊದಲೇ ಒಂದು ಮಾತು ಹೇಳಿದೆ, DV ಗುಂಡಪ್ಪನವರನ್ನು ನೀವು ಸರಿಯಾಗಿ ತಿಳ್ಕೊಂಡಿಲ್ಲ, ಅವರಿಗೆ ಅರ್ಥವಾಗದೇ ಇರುವ ಶ್ಲೋಕಗಳು ಅಂತ ಅನ್ನಬೇಡಿ. ಆರಂಭದಲ್ಲಿ ಮಾನವನ ಮನಸ್ಸಲ್ಲಿ ಬರಬಹುದಾದ ಪ್ರಶ್ನೆಗಳನ್ನುವ ರೀತಿಯಲ್ಲಿ ಮಾತ್ರ ಹಾಕಿದ್ದಾರೆ, ಕಗ್ಗದಲ್ಲೇ ಅದಕ್ಕೆ ಉತ್ತರ ಉಂಟು ಅಂತ ಹೇಳಿ 12 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೆ ಸ್ವಾಮಿ. ಒಂದರ ನಂತರ ಒಂದು. ಆ ಮನುಷ್ಯ ತಬ್ಬಿಬ್ಬು ಸ್ವಾಮಿ. ಸ್ವಾಮೀಜಿ ನಾನು DVG ಅವರನ್ನು ಸರಿಯಾಗಿ ತಿಳ್ಕೊಂಡಿಲ್ಲ, ನನ್ನ ತಪ್ಪಾಯಿತು, ದೀರ್ಘದಂಡ ಪ್ರಣಾಮ ಮಾಡಿ ಕ್ಷಮೆ ಕೇಳಿಕೊಂಡ್ರೆ ಆಮೇಲೆ ಕಗ್ಗದಿಂದಲೇ ಉತ್ತರ ಕೊಟ್ಟೆ. ಎಷ್ಟು ಚಂದದಲ್ಲಿ ಉತ್ತರ ಕೊಟ್ಟಿದ್ದಾರೆ ಕಗ್ಗದಲ್ಲಿ. ನಮ್ಮ ಮನಸ್ಸಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನಸ್ಸಿಗೂ ಬರುವ ಪ್ರಶ್ನೆ ಸ್ವಾಮಿ, ಜೀವದುದಯ ರಹಸ್ಯ, ಜೀವವಿಲಯ ರಹಸ್ಯ. ಹೊರ ಪ್ರಪಂಚದಲ್ಲಿ ಜೀವನದ ದೃಶ್ಯ, ಮರುವಿನ ಬಿಸಿಲ್ಗುದುರೆ. ಜೀವದ ಉದಯ ರಹಸ್ಯ, ಜೀವವಿಲಯ ರಹಸ್ಯ. ಜೀವನದ ದೃಶ್ಯ, ಮರುವಿನ ಬಿಸಿಲ್ಕುದುರೆ. ಹೊರ ಪ್ರಪಂಚ ಸ್ವಾಮಿ. ಭಾವಿಸಲಿದೆ ತತ್ವ, ಬ್ರಹ್ಮ ಮಾಯೆಯ ವಿಶ್ವ, ಕೇವಲಾತ್ಮ ಬ್ರಹ್ಮ ಮಂಕುತಿಮ್ಮ. ಏನು ಉತ್ತರ ಕೊಟ್ಟಿದ್ದಾರೆ ಸ್ವಾಮಿ. ನಾವೇನು ತಿಳ್ಕೊಂಡದ್ದೇಳಿ, ನಮ್ಮ ಮನಸ್ಸಲ್ಲಿ ನಾವು ತಿಳ್ಕೊಂಡ ರೀತಿನೇ ಬೇರೆ, ಶಾಸ್ತ್ರವೇ ಬೇರೆ. ಶಾಸ್ತ್ರ ಏನು ಹೇಳುತ್ತೆ ಅದನ್ನು ಪೂರ್ಣವಾಗಿ ಅರಗಿಸಿಕೊಂಡವರು ಸ್ವಾಮಿ DVG. ಸಾಮಾನ್ಯ ವೇಷದಲ್ಲಿ ಸಂಸಾರಿ ರೂಪದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ, ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ. DVG ಅವರು ನಾವು ತಿಳ್ಕೊಂಡ ರೀತಿ ಇಲ್ಲೆಲ್ಲ ಎಷ್ಟೋ ಜನ ನಾವು ತಿಳ್ಕೊಂಡಿರುವ ರೀತಿ, ಅವರೊಬ್ಬರು ಸಾಹಿತಿ, ಆ ರೀತಿಯಲ್ಲಿ ಇಟ್ಕೊಂಡಿದ್ದೇವೆ. ಹೊರ ಸ್ವಾಮಿ ಆ ಕಗ್ಗದ ಒಳಗೆ 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 ನೀವು ಹೋದ ಹಾಗೆ ಆವಾಗ ಅವರ ವ್ಯಕ್ತಿತ್ವ ಗೊತ್ತಾಗುತ್ತೆ ಸ್ವಾಮಿ. ಏನು ಹೇಳಿ, ಸಂತ ಮಹಾತ್ಮ ಆ ವ್ಯಕ್ತಿ ಕಂಡ ಹಾಗಲ್ಲ ಸ್ವಾಮಿ. ಬ್ರಹ್ಮಜ್ಞಾನಿ ಸಂತ ಮಹಾಂತ ಬಟ್ಟೆ ಮಾತ್ರ ಬೆಳ್ಳಗಿತ್ತು, ಬಟ್ಟೆ ಹಾಕ್ಕೊಂಡದ್ದು ಮಾತ್ರ ಬೆಳ್ಳಗೆ, ಆದರೆ ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯದ ಧ್ಯಾನ, ಒಳಗೆ ಉದಾಸೀನ. ಹೊರಗೆ ಸಂಸಾರದ ಭಾರ, ಒಳಗದರ ತಾತ್ಸಾರ. ತಿಳಿದವರ ಚರಿತವಿದು, ವರಯೋಗ ಸೂತ್ರವಿದು. ಅವರು ಬದುಕಿದ ರೀತಿ ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿಯಲ್ಲಿ ಸ್ವಾಮಿ ಹೊರಗಿಂದ ಎಲ್ಲರ ಹಾಗೆ ಸಾಮಾನ್ಯ ವೇಷದಲ್ಲಿ ಸಂಸಾರಿ ರೂಪದಲ್ಲಿ ಇದ್ದವರು, ಆದರೆ ಒಳಗಿಂದ ಪೂರ ತಾತ್ಸಾರ, ಒಳಗಿಂದ ಪೂರ ವೈರಾಗ್ಯ, ಒಳಗಿಂದ ಮನಸ್ಸು ಬುದ್ಧಿಯನ್ನು ದಾಟಿರುವ ಶುದ್ಧ ಚೈತನ್ಯ ಸ್ವರೂಪ ನಾನು, ಆತ್ಮಸ್ವರೂಪ ನಾನು. ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿ ಅದು ನಾವಿರುವ ಜಾಗ. ಆ ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿಯಲ್ಲಿ ಅದಕ್ಕೇನು ಹೆಸರು ಹೇಳಿ, ಓವರ್ ಹೆಡ್ ಟ್ಯಾಂಕ್ ಅಂತೇವೆ ನಾವು. ಆ ಅಂತಃಕರಣನು ಮನಸ್ಸು ಬುದ್ಧಿಯಲ್ಲಿ ಒಳಗೆ ಏನಿದೆಯೋ ನೀರು ಅದೇ ತಾನೇ ಟ್ಯಾಪ್ನಲ್ಲಿ ಹೊರಗಿಂದ ನೀವು ನಲ್ಲಿ ತಿರುಗಿಸುವಾಗ ಬರೋದೇನು, ಒಳಗೆ ಏನಿದೆಯೋ ಅದೇ ಇಳಿದು ಬರೋದು. ಆಲೋಚನೆ ಮಾಡಿ, ನಾವೆಲ್ಲ ತಿಳ್ಕೊಂಡಿರೋದು ನಾನು ಮೊನ್ನೆ ಹುಟ್ಟಿದೆ, ಜೀವದ ಉದಯ ರಹಸ್ಯ ನಮ್ಗೆ ಗೊತ್ತಿಲ್ಲ. ಸ್ವಾಮೀಜಿ ನಾನು ಯಾಕೆ ಹುಟ್ಟಿದೆ, ಎಲ್ಲಿಂದ ಬಂದೆ, ಹುಟ್ಟುವ ಮೊದಲೆಲ್ಲಿದ್ದೆ, ಅದರ ನಂತರ ಸ್ವಾಮೀಜಿ ನಾಳೆ ಸಾಯ್ತೇನಲ್ಲ, ಸತ್ತ ಮೇಲೆ ಎಲ್ಲಿ ಹೋಗೋದು ಸ್ವಾಮಿ ಅಲ್ಲ. ಕೆಲವರು ಅಡ್ವಾನ್ಸ್ ಬುಕ್ ಮಾಡಬೇಕು ಅಂತಲೂ ಇದ್ದಾರೆ, ಆಗ್ತಾ ಇಲ್ಲ. ಅಡ್ವಾನ್ಸ್ ಬುಕ್ಕಿಂಗ್ ಅನ್ನುವಂಥದ್ದಿದ್ದರೆ ಈಗಲೇ ಏನು ಮೊದಲೇ ಕಾದಿರಿಸೋದು.
ಎಷ್ಟೋ ಜನ ನಮ್ಮ ಹತ್ರ ಬಂದು ಹೇಳೋರು ಇದ್ದಾರೆ, ನೀವು ಹೋಗುವ ಜಾಗಕ್ಕೆ ನಮ್ಮನ್ನು ಕರ್ಕೊಂಡೋಗಿ. ಭಾಳ ಚೆನ್ನಾಗಿದೆ ಸ್ವಾಮಿ. ನಾವೆಲ್ಲ ತಿಳ್ಕೊಂಡಿರೋದೇನು ಅಂತಂದರೆ, ನಾನು ಬೇರೆ, ಜಗತ್ತು ಬೇರೆ, ನಾನು ಬೇರೆ, ನೀನು ಬೇರೆ, ನಾನು ಬೇರೆ, ಅದೇ ಜೀವ ಜಗತ್ತು ಈಶ್ವರ, ಜೀವ ಜಗತ್ತು ಈಶ್ವರ, ಇದು ಮೂರು ಅನ್ನುವಂಥದ್ದು ಏನು ನಮಗೆ ಬೇರೆ 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 ಅನ್ನುವ ರೀತಿಯಲ್ಲಿ ಕಾಣೋದ್ರಿಂದ ಸ್ವಾಮಿ, ಜೀವದುದಯ ರಹಸ್ಯ, ಜೀವ ಅನ್ನುವಂಥದ್ದು ಯಾವಾಗ ಬಂತು, ಎಲ್ಲಿಂದ ಬಂತು, ಯಾಕೆ ಬಂತು, ಎಲ್ಲಿ ಹೋಗ್ತದೆ ಸ್ವಾಮಿ? ರಹಸ್ಯ. ರಹಸ್ಯ ಅಂದ್ರೇನು? ಒಬ್ಬರಿಗೆ ಅರ್ಥ ಆಗಲ್ಲ. ಜೀವ ವಿಲಯ ರಹಸ್ಯ. ಆ ಜೀವ ಯಾವಾಗ ಸಾಯ್ತದೆ, ಯಾವಾಗ ಅದಕ್ಕೆ ಮುಕ್ತಿ, ಅದು ಇನ್ನೊಂದು ರಹಸ್ಯ. ನಾವೆಲ್ಲ ವೈಷ್ಣವರು ಏನು ಹೇಳೋದು? ವೈಕುಂಠ ಸಮಾರಾಧನೆ ಸತ್ತವರಿಗೆ. ಶೈವರು ಹೇಳೋದು ಕೈಲಾಸ ಗಣಾರಾಧನೆ. ಸಾಬರುಗಳೇನಂತಾರೋ ಯಾರಿಗೊತ್ತು. ಕ್ರಿಶ್ಚಿಯನ್ಸ್ ಅಂತೂ ಪರ್ಮನೆಂಟ್ ಹೆಲ್, ಪರ್ಮನೆಂಟ್ ಹೆವನ್. ಪರ್ಮನೆಂಟ್ ಅಂದ್ರೇನು? ಎಟರ್ನಲ್, ಮತ್ತೆ ಹಿಂದೆ ಬರಲಿಕ್ಕಿಲ್ಲ, ಒಂದೇ ಸಲ ಜೀವನ. ನಾವು ಪುನರ್ಜನ್ಮದಲ್ಲಿ ನಂಬ್ತೇವೆ. ನಮ್ಮದೇ ಎಲ್ಲ ಕಥೆಗಳು ಸ್ವಾಮಿ, ನಾವೇ ಮಾಡಿಕೊಂಡದ್ದೆಲ್ಲವೂ. ಆದರೆ ಶಾಸ್ತ್ರ ಏನು ಹೇಳ್ತದೆ ಅತ್ತ ಎಲ್ಲಿ ಸ್ವಾಮಿ? ನಾನನ್ನುವಂಥದ್ದು ಸ್ವಾಮಿ, ಎಲ್ಲಿಂದ ಬಂದೆ, ಯಾಕೆ ಬಂದೆ, ಎಲ್ಲಿ ಹೋಗ್ತೇನೆ? ತಮ್ಮ ಇಲ್ಲಿ ಕೇಳು, ಬೆಳಿಗ್ಗೆ ಎದ್ದು ನಾನು ಅಂತ ಅಂತಿಲ್ಲ ನೀನು. ನಾನು ನೀನವನು ತಾನೆನುತ ಗುರುತಿಸಿಕೊಳ್ಳುವ ಭಾನ ಶಕ್ತಿ ಸಮಾನ ಎಲ್ಲ ಜೀವರಿಗುಂ. ನಾನಾ ಪ್ರಪಂಚವನು ಅಂತೊಂದು ಗೂಡಿಪ ಜ್ಞಾನ ಸೂತ್ರವೇ ಬ್ರಹ್ಮ. ಕೇವಲಾತ್ಮ ಬ್ರಹ್ಮ. ಲಲಿತಾ ಸಹಸ್ರನಾಮದಲ್ಲಿ ಏನು ಬರುತ್ತೆ ಹೇಳಿ? ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ. ಲಲಿತಾ ಸಹಸ್ರನಾಮ ಏನು ಹೇಳ್ತದೆ ಮಗು? ವಿಶ್ವರೂಪ ಜಾಗರಿಣಿ ಸ್ವಪಂತಿ ತೈಜಸಾತ್ಮಿಕ ಸುಪ್ತ ಪ್ರಾಜ್ಞಾತ್ಮಿಕ ತುರ್ಯ ಸರ್ವಾವಸ್ಥಾ ವಿವರ್ಜಿತ. ಎಚ್ಚರದಲ್ಲಿ ನಿನಗೆ ಹೆಸರು ವಿಶ್ವ, ಕನಸಲ್ಲಿ ನಿನಗೆ ಹೆಸರು ತೈಜಸ, ನಿದ್ದೆಯಲ್ಲಿ ನಿನಗೆ ಹೆಸರು ಪ್ರಾಜ್ಞ. ಇದು ಉಪನಿಷತ್ತು, ಮಾಂಡುಕ್ಯ ಉಪನಿಷತ್ತು. ಯಾರಿಗೆ ಸ್ವಾಮಿ? ನೀವು ಬೆಳಿಗ್ಗೆದ್ದು ನಾನು ಅಂತ ಅಂತೀರೋ ಇಲ್ಲೋ? ಆ ನಾನು ಅಂತನ್ನುವಂತಹ ಆ ಒಂದು ಚೈತನ್ಯ ನಾವು ತಿಳ್ಕೊಂಡದ್ದೇನು ಹೇಳಿ ಸ್ವಾಮೀಜಿ? ಸ್ವಾಭಾವಿಕವ ಮರೆತು ಕೇಳಿ, ಸ್ವಾಭಾವಿಕವ ಮರೆತು ನಭಕೇಣಿ ಹೂಡುವುದು, ಆಭಾಸವನು ಸತ್ಯವೆಂದು ಭ್ರಮಿಸುವುದು, ಸೌಭಾಗ್ಯಗಳ ನರಸಿ ಹೊರ ಜಗತ್ತಲ್ಲಿ ಸೌಭಾಗ್ಯಗಳ ನರಸಿ ದೌರ್ಭಾಗ್ಯ ಕೀಡಹುದು, ಅಭಿಶಾಪ ನರಕುಲಕ್ಕೆ ಮಂಕುತಿಮ್ಮ. ನಾವು ಮಾಡ್ಕೊಂಡದ್ದೇನು ಹೇಳಿ? ನನ್ನ ನಿಜ ಸ್ವರೂಪ ಏನು? ಸ್ವಾಭಾವಿಕವು ಮರೆತು ಬಿಟ್ಟೆ. ನನ್ನ ಸ್ವರೂಪ ಏನು? ನಾನು ನೀನವನು ತಾನೆನುತ ಗುರುತಿಸಿಕೊಳ್ಳುವ ಭಾನ ಶಕ್ತಿ ಬ್ರಹ್ಮ. ಅದು ಸರ್ವವ್ಯಾಪಕವಾದ, ಮೇಲೆ ಕೆಳಗೊಳಗೆ ಬಳಿಸುತ್ತಲೆತ್ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿ ಒಂದು, ಧೂಲಿಕಣ ಭೂಗೋಳ ರವಿಚಂದ್ರ ತಾರೆಗಳ ತಾನಾಗಿ ಚಾಲಿಪುದು. ನಾವು ತಿಳ್ಕೊಂಡದ್ದೇನು ಹೇಳಿ? ನಾವು ತಿಳ್ಕೊಂಡದ್ದು ನಾನನ್ನು ಆತ್ಮ ಈ ದೇಹದ ಒಳಗೆ ಅಲ್ಲ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಬೆಳಿಗ್ಗೆ ಎದ್ದ ಮೇಲೆ ನೆನಪಿರಲಿ, ಬೆಳಿಗ್ಗೆ ಎದ್ದ ಮೇಲೆ ನೀವು ದೇಹಕ್ಕೆ ಅಂಟಿಕೊಂಡ ಮೇಲೆ ಒಳಗೆ ಹೊರಗೆ ಒಳಗೆ ಹೊರಗೆ. ರಾತ್ರಿ ನಿದ್ದೆಯಲ್ಲಿಲ್ಲ. ರಾತ್ರಿ ನಿದ್ದೆಯಲ್ಲಿ ಒಳಗೆ ಹೊರಗೆ ಎಲ್ಲಿ? ರಾತ್ರಿ ನಿದ್ದೆಯಲ್ಲಿ ನೀವು ಎಲ್ಲಿ? ನಾವೆಲ್ಲ ತಿಳ್ಕೊಳ್ಳೋದು ರಾತ್ರಿ ನಿದ್ದೆಯಲ್ಲಿ ನಾವು ದೇಹದ ಒಳಗಿದ್ದೇವೆ. ಈಗಲೂ ದೇಹದ ಒಳಗಿಲ್ಲ. ಪ್ಲೀಸ್, ನಾನನ್ನುವ ಜ್ಯೋತಿ ಮೇಲೆ ಕೆಳಗೊಳಗೆ ಬಳಿ ಸುತ್ತಲೆ ತೆತ್ತಲು ಮೂಲೆ ಮೂಲೆಯಲ್ಲಿ ಸರ್ವವ್ಯಾಪಕವಾದ ಜೀವಜ್ಯೋತಿ, ಸರ್ವಜ್ಯೋತಿ, ಆತ್ಮಜ್ಯೋತಿ. ಬೆಳಿಗ್ಗೆ ಎದ್ದು, ಈಗ ಹೇಳಿ, ಬೆಳಿಗ್ಗೆ ಎದ್ದು ಸ್ವಾಭಾವಿಕವ ಮರೆತು, ಸರ್ವವ್ಯಾಪಕವಾಗಿರುವಂಥ ಆನಂದ ಸ್ವರೂಪ ನಾನು, ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ ನಾನನ್ನುವಂಥದ್ದನ್ನು ಮರೆತು ಬಿಟ್ಟು
ಆಭಾಸವನ್ನು ಸತ್ಯವೆಂದು ಭ್ರಮಿಸಿ, ಇದು ಎಷ್ಟು ಉದ್ದಾಗಲ, ಇದು ಎಷ್ಟು ಉದ್ದಾಗಲ, ಅಷ್ಟು ಮಾತ್ರ ನಾನು ಅಂತ ತಿಳ್ಕೊಂಡೆವು ನೋಡಿ. ಅಲ್ಲಿ ಬಿದ್ದದ್ದು ಸ್ವಾಮಿ. ಅದು ಜೀವಭಾವ. ಜೀವ ಬೇರೆ ಅಲ್ಲ ಸ್ವಾಮಿ. ನಾನನ್ನುವ ಜೀವ ಬೇರೆ, ಪರಬ್ರಹ್ಮ ಬೇರೆ, ಭಗವಂತ ಅಲ್ಲ. ಬೆಳಿಗ್ಗೆ ನೀವು ಎದ್ರಿ, ದೇವರನ್ನು ತಳ್ಳಿ ಆಯಿತು, ಭಗವಂತನನ್ನು ತಳ್ಳಿ ಆಯಿತು. ಯಾತಕ್ಕೆ? ಎದ್ದದ್ದು ಯಾರು? ಮಹಿಷಾಸುರ. ಬೆಳಿಗ್ಗೆ ಎದ್ದು ನಾನು ತಂದ ಆಭಾಸವನ್ನು ಸತ್ಯವೆಂದು ಭ್ರಮಿಸಿ, ಇದು ನಾನು ಅನ್ನುವ ರೀತಿಯಲ್ಲಿ ನೀವು ಅನ್ನುವಾಗಲ್ಲ ಸ್ವಾಮಿ, ಜಗತ್ತು ಬೇರೆ ಆಯಿತು. ಆಲೋಚನೆ ಮಾಡಿ, ನಮ್ಮ ಋಷಿಗಳು, ನಮ್ಮ ಹಿರಿಯರು ಏನಾದರೂ ಪವಿತ್ರವಾದ ಗ್ರಂಥವನ್ನು ಬರೆದದ್ದಿದ್ದರೆ ಕಟ್ಟುಕತೆ ಅಲ್ಲ ಸ್ವಾಮಿ, ಕಟ್ಟುಕತೆ ಅಲ್ಲ ಅದು. ಮತ್ತೆ ನಮ್ಮ ನಿಮ್ಮ ಎಲ್ಲರ ಎಚ್ಚರ ಕನಸು ನಿದ್ದೆ, ಎಚ್ಚರ ಕನಸು ನಿದ್ದೆ, ಜಾಗ್ರತ್ ಸ್ವಪ್ನ ಸುಷುಪ್ತಿ, 3 ಅವಸ್ಥೆಗಳ ವಿಶ್ಲೇಷಣೆ ಪವಿತ್ರ ಗ್ರಂಥಗಳು. ಏನು ಹೇಳು ಸ್ವಾಮಿ? ಜೀವದುದಯ ರಹಸ್ಯ. ಜೀವ ಎಲ್ಲಿಂದ ಬಂತು ಸ್ವಾಮಿ? ಬಂದದ್ದಲ್ಲ, ನೀವಾಗಿ ಮಾಡಿಕೊಂಡದ್ದು. ಬೆಳಿಗ್ಗೆ ಎದ್ದು ಇದಕ್ಕಂಟಿಕೊಂಡು ಅಷ್ಟೇ ಸ್ವಾಮಿ. ನೀವು ಬೇರೆ, ಪರಮಾತ್ಮ ಬೇರೆ ಅಲ್ಲ. ನಾನು ಬಂದಿದ್ದೇನೆನ್ನುವ ಭಾಂತಿ ಮೊದಲನೇ ತಪ್ಪು. ನನಗಿಂತ ಜಗತ್ತು ಬೇರೆ ಎನ್ನುವಂಥದ್ದು 2ನೇ ತಪ್ಪು. ನಾನು ನಾಳೆ ಸಾಯ್ತೇನೆ, ಎಲ್ಲೋ ಹೋಗ್ತೇನೆ ಎನ್ನುವಂಥದ್ದು 3ನೇ ತಪ್ಪು. ಸತ್ತ ಮೇಲೆ ಮಾಡುವ ಶ್ರಾದ್ದಗಳು ತಪ್ಪೋ ತಪ್ಪು. ಮೂರ್ಖತೆಯ ಪರಮಾವಧಿ ಸ್ವಾಮಿ. ನಾವೆಲ್ಲರೂ ಕೂಡ ಮಂಕುತಿಮ್ಮ. ಪ್ರತಿಯೊಬ್ಬರು ನಾವು ಮೂರ್ಖರಲ್ಲಿ ಪರಮ ಮೂರ್ಖರು ಸ್ವಾಮಿ. DVಜಿಯವರು ಮಂಕುತಿಮ್ಮ ಅಂತ ಯಾರನ್ನೋ ಕರೆದದ್ದಲ್ಲ, ತಪ್ಪು ತಿಳ್ಕೋಬೇಡಿ. ಯಾರೋ ಕೇಳಿದ್ರಂತೆ, ಏನು ಸ್ವಾಮಿ ಮಂಕುತಿಮ್ಮ ತಿಮ್ಮ ಅಂತೀರಿ? ಯಾರು ಸ್ವಾಮಿ ಮಂಕುತಿಮ್ಮ? ಮಂಕುತಿಮ್ಮನದಾರು? ಯಾರೋ ಕೇಳಿದ್ರಂತೆ DVಜಿಯವರಿಗೆ. ಅವನಲ್ಲದವನಾರು? ಏನು ಉತ್ತರ ಕೊಟ್ಟದವರು? ಅವನಲ್ಲದವನಾರು. ಅದರ ಅರ್ಥ ಏನು? ಎಲ್ಲರೂ. ಎಲ್ಲರೂ ಸ್ವಾಮಿ. ಹೊರ ಜಗತ್ತಲ್ಲಿ ನಾವು ಉಪನಿಷತ್ತು ಏನು ಹೇಳೋದು ಹೇಳಿ? ಉಪನಿಷತ್ತು ಏನು ಹೇಳೋದು? ಸೃಷ್ಟಿಕತೆ, ಕಟ್ಟುಕತೆ, ವಿಲಯ ಕತೆ, ಬರಿಯ ಕತೆ, ಹುಟ್ಟು ಸಾವುಗಳೆರಡು ಪುರುಳಿನ 2 ದಶೆ, ನಿತ್ಯ ನರ್ತನೆಯೇ ಚೈತನ್ಯ ಪರಿವರ್ತನೆಯೇ ಸತ್ಯ ಜಗದಲ್ಲಿ ಕಾಣೋ ಮಂಕುತಿಮ್ಮ. ಸೃಷ್ಟಿಕತೆ, ಕಟ್ಟುಕತೆ, ವಿಲಯ ಕತೆ, ಬರಿಯ ಕತೆ, ಹುಟ್ಟು ಸಾವುಗಳೆರಡು ಪುರುಳಿನ 2 ದಶೆ. ನಾವೆಲ್ಲ ಏನು ಕೇಳೋದು ಹೇಳಿ? ಪ್ರಪಂಚ ಹುಟ್ಟಿದ್ದು ಯಾವಾಗ? ಅಲ್ಲ, ಪ್ರಪಂಚ ಸೃಷ್ಟಿ ಆದದ್ದು ಯಾವಾಗ? ನಾನು ಹುಟ್ಟಿದ್ದು ಯಾವಾಗ? ಈ ಜಗತ್ತಿಗೆ ನಾನು ಬಂದಿದ್ದೇನೆ. ಪ್ರಪಂಚ ಯಾರು? ಸ್ವಾಮೀಜಿ, ನಾನು ಜಗತ್ತಿಗೆ ಬಂದ ಉದ್ದೇಶ ಏನು ಸ್ವಾಮಿ? ಈ ಜಗತ್ತನ್ನು ಸೃಷ್ಟಿ ಮಾಡಿದವನು ಯಾರು? ಆ ಪ್ರಪಂಚ ಮತ್ತು ನನಗಿಬ್ಬರಿಗೂ ಕಾರಣವಾದ ದೇವರೆಂಬುದದಲ್ಲಿ. ಹೊರ ಪ್ರಪಂಚದಲ್ಲಿ ದೇವರನ್ನುವಂಥದ್ದು ಶಬ್ದಕ್ಕೆ ಕಾಣದಿಲ್ಲಿರ್ಪುದೇ ನಾನು ಮುಂಟೆ ಅದೇನು? ನನ್ನ ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿಯ ಕತೆ ಸ್ವಾಮಿ. ಬುದ್ಧಿಯ ಕತೆ ಅನ್ನುವಂಥದ್ದೇ ಸ್ವಾಮಿ ಕಾರಣ ಹುಡ್ಕೋದು. ಏನು ಕಾರಣ ಹುಡ್ಕೋದು ಹೇಳಿ? ನಾನಿದ್ದೇನೆ, ಅಹಮಸ್ಮಿ, ನಾನಿದ್ದೇನೆ. ಹೌದು, ಜಗತ್ತು ಕಾಣುತ್ತದೆ. ಹೌದು, ನಾನು ಮತ್ತೆ ಜಗತ್ತು ಇಬ್ಬರು ಇರುವಾಗ ಸ್ವಾಮೀಜಿ ಏನು? ನಮ್ಮಿಬ್ಬರಿಗೆ ಕಾರಣವಾದ ಪರಮಾತ್ಮ ಎಲ್ಲಿ? ಸಹಜವಾಗಿ ಜೀವದುದಯ ರಹಸ್ಯ, ಜೀವವಿಲಯ ರಹಸ್ಯ, ಜೀವನದ ದೃಶ್ಯ ಮರೆವಿನ ಬಿಸಿಲ್ ಕುದುರೆ, ಭಾವಿಸಲಿದೆ ತತ್ವ. ಇದೇ ತತ್ವ ಕಣೋ. ಈ ಫಿಲಾಸಫಿ ಅಂತ ಏನಂತೀರಿ? ಫಿಲಾಸಫಿಯಲ್ಲಿರುವುದು 3 ಮಾತ್ರ ಸ್ವಾಮಿ. ತತ್ವಜ್ಞಾನ ಅಂತನ್ನುವಾಗ 3 ಮಾತ್ರ ಸ್ವಾಮಿ ಅಲ್ಲಿರೋದು. ಜೀವ, ಜಗತ್ತು, ಈಶ್ವರ. ಈ 3 ವಿಚಾರಗಳ ಬಗ್ಗೆ ಮಾತ್ರ ಸ್ವಾಮಿ ನಮಗೆ ಸಂಶಯ. ಇದು 3 ಪ್ರಶ್ನೆಗಳು ಎಲ್ಲರ ಮನಸ್ಸಲ್ಲೂ. ಆರಭ್ಯತೆ ಜೀವ ಜಗತ್ಪರಾತ್ಮ ತತ್ವಾಭಿಧಾನೇ ನಮತಂ ಸಮಸ್ತಂ. ಸಮಸ್ತಂ ಮತಂ. ಎಲ್ಲ ಫಿಲಾಸಫಿಗಳು, ಎಲ್ಲ ತತ್ವಜ್ಞಾನಗಳು ಈ 3ಕ್ಕೆ ಉತ್ತರ ಕೊಡಬೇಕು. 3 ಅಂದರೆ ಯಾವುದು ಹೇಳಿ? ಸ್ವಾಮೀಜಿ, ನಾನು ಎಲ್ಲಿಂದ ಬಂದೆ? ಜೀವ. ಜಗತ್ತು ಯಾರು ಸೃಷ್ಟಿ ಮಾಡಿರೋದು? 2. ಪರಮಾತ್ಮ ಎಲ್ಲಿದ್ದಾನೆ ಸ್ವಾಮಿ? ಅಂದ್ರೇನು? ಇವರಿಬ್ಬರಿಗೆ ಕಾರಣನಾದ ಈಶ್ವರನೆಲ್ಲಿ ಸ್ವಾಮಿ? ಹೊರ ಪ್ರಪಂಚದಲ್ಲಿ. ಇವಾಗ ಕೇಳಿ, ನಮ್ಮ ಮನಸ್ಸನ್ನುವಂಥದ್ದು ಬೆಳಿಗ್ಗೆ ಎದ್ದಾಗ
ಬೆಳಿಗ್ಗೆ ನಾನು ಎದ್ದು ಮನಸ್ಸನ್ನುವಂಥದ್ದು ಕುಣಿಯುವಾಗ ಆ ಮನಸ್ಪಂದನ, ಮನಸ್ಸು ಕುಣಿಯುವಾಗ ಮೊದಲನೇದ್ದು ಇದನ್ನು ನಾನು ಅಂತ ಒಪ್ಪಿದೆ, ಇದಕ್ಕೆ ಅಂಟುಕೊಂಡೆ, ಮೊದಲನೇ ತಪ್ಪು. ಇದಕ್ಕಂಟುಕೊಂಡೆ. ಇದೇನು ಸ್ವಾಮಿ? ಕಣ್ಣಿಗೆ ಕಾಣ್ತಾ ಇರೋ ಪಂಚಭೂತಗಳು, ಇದು ಎಷ್ಟು ಉದ್ದಾಗಲೇ ಇದೆಯೋ ಇದು ಮಾತ್ರ ನಾನು ಒಪ್ಪಬಾರ್ದಿತ್ತು. ನಾನನ್ನುವ ಜ್ಯೋತಿ ಸ್ವಾಮಿ ಹೊರ ಪ್ರಪಂಚದಲ್ಲಿ ಎಲ್ಲೆಲ್ಲೋ ಬೆಳಗುತ್ತಾ ಇರುವ ಜ್ಯೋತಿ ನಾನು. ಧಿಯೋ ಯೋ ನಃ ಪ್ರಚೋದಯಾತ್. ನಮ್ಮ ಬುದ್ಧಿಯನ್ನು ಬೆಳಗುತ್ತಾ ಇರುವ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ನಾನನ್ನುವ ಜ್ಯೋತಿ, ಎಲ್ಲೆಲ್ಲೋ ಬೆಳಗುತ್ತಾ ಇರುವ ಜ್ಯೋತಿ ಮರೆತು ಬಿಟ್ಟೆ. ಅದನ್ನು ಮರೆತು ಬಿಟ್ಟೆ, ಸ್ವಾಭಾವಿಕವೂ ಮರೆತೆ, ಆಭಾಸವನ್ನು ಸತ್ಯವೆಂದು ಭ್ರಮಿಸಿದೆ. ಯಾವಾಗ ನಾನು ಮಾತ್ರ ಇಷ್ಟು ಅನ್ನುವ ರೀತಿಯಲ್ಲಿ ಯಾವಾಗ ಬೇರೆ ಆದೆ, ಜಗತ್ತು ಬೇರೆ ಆಯಿತು. ಜಗತ್ತು ಬೇರೆ, ನಾನು ಬೇರೆ. ಸತ್ಯ ಹೇಳಿ, ಜಗತ್ತು ಬೇರೆ, ನಾನು ಬೇರೆ. ಎಚ್ಚರದಲ್ಲಿ ಮಾತ್ರ, ಕನಸಲ್ಲಿ ಮಾತ್ರ. ನಿದ್ದೆಯಲ್ಲಿ ನಾನು ದೇಹ ಇಲ್ವೇ? ದೇಹದಲ್ಲಿ ನಾನನ್ನು ಭ್ರಾಂತಿ ಇಲ್ವೇ? ದೇಹದಲ್ಲಿ ನಾನು ಭ್ರಾಂತಿ ಆಗುವಾಗ ಇಲ್ವೋ, ಜೀವಭಾವ ಯಾವಾಗ ಇಲ್ವೋ, ಜಗತ್ತು ನನಗಿಂತ ಬೇರೆ ಎಲ್ಲಿ ಸರ್? ಇಲ್ಲ ಸ್ವಾಮೀಜಿ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳೆನೆರೆದು ಮಿಹುದಂತೆ, ಭಾವಕೊಳಪಡದಂತೆ ಅಳತೆಗಳಬಡದಂತೆ ಆ ವಿಶೇಷಕ್ಕೆ ಮಣಿಯೋ. ತಲೆಬಾಗು. ಜೀವ ಜಡ ರೂಪ ಪ್ರಪಂಚವನು ಅದಾವುದೋ ಒಂದು ಶಕ್ತಿ ಒಳನೆರೆದು ಮಿಹುದಂತೆ ಅಂತರ್ಯಾಮಿಯಾಗಿ ಇದೆಯಂತೆ. ಎಲ್ಲಿ ಸ್ವಾಮಿ ನಾನು ಅಂತ ಅನ್ನೋದು? ನೀವು ಬೆಳಿಗ್ಗೆದ್ದು ಬುದ್ಧಿಯಲ್ಲಿ. ಆ ಮನಸ್ಸು ಬುದ್ಧಿ ಎದ್ದ ಮೇಲೆ ತಾನೇ ನಿಮಗೆ ಜಗತ್ತು ಕಾಣೋದು. ಆಲೋಚನೆ ಮಾಡಿ. ನಿಮ್ಮ ಮನಸ್ಸು ಬುದ್ಧಿ ಎದ್ದ ಮೇಲೆ ತಾನೇ ಜಗತ್ತು ಕಾಣೋದು. ಮೊದಲು ಹೇಳೋದು ಯಾರು? ನಾನು. ಮೊದಲು ಹೇಳೋದು ಯಾರು? ನಾನು. ನಾನು ಎದ್ದ ಮೇಲೆ ಜಗತ್ತು. ನಾನೆಂಬುದೊಂದಂಶ, ಇತರ ಜಗ ಒಂದಂಶ, ನಾನು ನೀನುಗಳಳಿದ ಸರ್ವೈಕ್ಯ ಒಂದು. ನಿದ್ದೆಯಲ್ಲಿ ನಾನು ನೀನಿಲ್ಲ. ನಾನು ಬೇರೆ, ನೀನು ಬೇರೆ, ಅದು ಬೇರೆ, ಇದು ಬೇರೆ, ನಾನು ಬೇರೆ, ಜಗತ್ತು ಬೇರೆ, ಎರಡಿಲ್ಲ ಸರ್ ನಿದ್ದೆಯಲ್ಲಿ. ನಾನು ನೀನುಗಳಳಿದ ಸರ್ವೈಕ್ಯ ಒಂದು. ತಮ್ಮ, ನಾನೆಂಬುದೊಂದಂಶ. ಬೆಳಿಗ್ಗೆ ಎದ್ದ ಕೂಡಲೇ ನಾನೊಂದ ಜೀವ ಬಂತು. ಜೀವ ಬೇರೆ ಅಂತ ನಾನು ಇದನ್ನು ಮಾತ್ರ ನಾನಂತ ಒಪ್ಪಿಕೊಂಡು ಬೇರೆ ಮಾಡಿಕೊಂಡು ಕೂಡಲೇ ಜಗತ್ತು, ಇತರ ಜಗ ಒಂದಂಶ. ಸ್ವಾಮಿ ನಾನು ನೀನನ್ನುವ ಸ್ವಾಮಿ ನಾನು ಬೇರೆ ಜಗತ್ತು ಬೇರೆ ಅನ್ನುವಂಥ ರೀತಿಯ ಪೂರ್ಣ ರೀತಿಯ ವ್ಯವಹಾರ ಇದು ಜಗತ್ತು. ಇದು ನಮ್ಮ ಪ್ರಪಂಚ. ಎಚ್ಚರದಲ್ಲೂ ನಾನು ನೀನು, ಕನಸಲ್ಲೂ ನಾನು ನೀನು. ಯಾತಕ್ಕೇಳಿ? ಮನಸ್ಪಂದನ. ನಮ್ಮ ಮನಸ್ಸು ಕುಣಿಯುವುದರಿಂದ ಸ್ವಾಮಿ ನಾನು ನೀನು, ನಾನು ಬೇರೆ, ಜಗತ್ತು ಬೇರೆ, ನಾನು ಬೇರೆ, ನೀನು ಬೇರೆ, ಅವನು ಬೇರೆ, ಅವಳು ಬೇರೆ, ಎಲ್ಲ ಬೇರೆ 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 ಅಂತ ಕಾಣೋದು ಯಾತ್ರಿಂದ ಹೇಳಿ? ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸೇ ನಮ್ಮ ಬಂಧನಕ್ಕೆ ಕಾರಣ. ಮನಸ್ಸಿನ ಕುಣಿತನ್ನುವಂಥದ್ದೇ, ಮನಸ್ಪಂದನವೇ ಬಂಧನ. ತಮ್ಮ, ಮುಕ್ತಿ ಬೇಕಾ? ಮೋಕ್ಷ ಬೇಕಾ ನಿಂಗೆ? ಬಂಧನ ಯಾವುದು ಹೇಳು? ಮನಸ್ಪಂದನ. ಮುಕ್ತಿ ಏನು ಹೇಳು? ಮುಕ್ತಿ ಎಂಬುದು ಮನದ ಸಂಸ್ಥಿತಿಯ ಬೇರಲ್ಲ. ಮುಕ್ತಿ ಎಂಬುದು ಮನದ ಸಂಸ್ಥಿತಿಯ ಬೇರಲ್ಲ. ರಕ್ತಿ ವಿಪರೀತ ಅದಕ್ಕಾಗದಿರೆ ಮುಕ್ತಿ. ಯುಕ್ತಿಯಿಂ ಕರ್ಣ ಚೇಷ್ಟವ ತಿದ್ದುತೆ ಶಮಿಪ. ಯುಕ್ತಿವಂತನೇ ಮುಖ್ಯ. ತಮ್ಮ, ಯಾರು ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಪ್ರಶಾಂತವಾಗಿಟ್ಟುಕೊಳ್ಳುವುದನ್ನು ಕಲಿತಿದ್ದಾನೋ, ಯಾತಕ್ಕೆ? ಮನಸ್ಪಂದನವೇ ಬಂಧನ. ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ. ತಣಿಸಲದ ನೊಗೆಯುವುದು ಬಗೆ ಬಗೆಯ ಯುಕ್ತಿ. ಮನುಜನೇಳಿಗೆ ಅದರಿನ್ ಆ ಮನಸ್ಸಿನೇಳಿಗೆಗೆ ಕೊನೆಯಲ್ಲಿ ಚಿಂತಿಸಲೋ ಮಂಕುತಿಮ್ಮ. ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ. ನಾವು ಬಿದ್ದದ್ದೆಲ್ಲಿ ಹೇಳಿ? ಸಣ್ಣ ಮಗುವಾಗಿದ್ದೆ, 2 ವರ್ಷದ ಮಗುವಾಗಿದ್ದೆ, 3 ವರ್ಷದ
ಅಮ್ಮ ಏನಾದರೂ ಹೊಟ್ಟೆ ತುಂಬಿಸಿದ್ರೆ ಸಾಕು, ಖುಷಿಯಲ್ಲಿ ಕುಣಿತಿದ್ದೆ ಸ್ವಾಮಿ, ಆನಂದವಾಗಿದೆ ಸ್ವಾಮಿ. ಅವಾಗ ಪೂಜೆಗೆ ಹೋಗಿದ್ನ? ಇಲ್ಲ. ಜಪ ಕೂತಿದ್ನ? ಇಲ್ಲ. ಧ್ಯಾನ ಮಾಡಿದ್ನ? ಇಲ್ಲ. ದೇವಸ್ಥಾನಕ್ಕೆ ಹೋಗಲಿಲ್ಲ ಸ್ವಾಮಿ, ಉಪವಾಸ ಗೊತ್ತಿಲ್ಲ, ಜಪ ಮಾಡಲಿಲ್ಲ, ದೇವಸ್ಥಾನಕ್ಕೆ ಹೋಗಲಿಲ್ಲ, ಯಾವ ಪೂಜೆ ಪುನಸ್ಕಾರವನ್ನು ಮಾಡದೆ, ಯಾವ ತಪಶ್ಚರ್ಯೆಗೆ ಒಳಗಾಗದೆ ಆ ಸ್ವಾಮಿ ಬಾಲಕನಾಗಿದ್ದಾಗ ಸ್ವಾಮಿ ನಂದತಿ ನಂದತಿ ಆನಂದತಿ, ಎಷ್ಟು ಖುಷಿಯಲ್ಲಿದ್ದೆ ಸ್ವಾಮಿ. ಏನಾಯ್ತು? ಆದದ್ದೇನು? ಸ್ವಾಮೀಜಿ ಸೂರ್ಯ ಬದಲಾಗಲಿಲ್ಲ, ಮತ್ತೆ ಚಂದ್ರ ಬದಲಾಗಲಿಲ್ಲ, ಇಲ್ಲ. ಗಾಳಿ ಬೀಸುವಂಥದ್ದು ಬದಲಾಗಿಲ್ಲ, ಇಲ್ಲ. ನೀರು ಬದಲಾಗಿಲ್ಲ, ಆಕಾಶವೂ ಅದೇ. ಸ್ವಾಮಿ ಹೊರ ಜಗತ್ತಿದ್ದ ಹಾಗೆ ಸ್ವಾಮಿ. ಆದದ್ದೇನು? ಆದದ್ದೇನಿಲ್ಲ, ನಾನು ಬೆಳೆದೆ. ಆದದ್ದೇನು? ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ, ನಾನು ಬೆಳೆದು ಬಿಟ್ಟೆ ಸ್ವಾಮಿ. ಅಂದ್ರೇನು? ಇದನ್ನು ನಾನು ಅಂತ ಒಪ್ಪಿಬಿಟ್ಟೆ ಸ್ವಾಮಿ. ಇದು ಶರೀರ ಮನಸ್ಸು ಬುದ್ಧಿ ಅನ್ನುವಂಥದ್ದು ಜಗತ್ತು, ಇದು ಪ್ರಕೃತಿ. ಇದರಲ್ಲಿರುವಂಥದ್ದೇನು ಹೇಳಿ? ಎಲುಬು, ರಕ್ತ, ಮಾಂಸಗಳ ಮೇಲೆ ಚರ್ಮದ ಹೊದಿಕೆ, ಒಳಗೆ ಮಲಮೂತ್ರಾದಿ ಕ್ರಿಮಿಗಳಿಹವು, ಹಲವು ವ್ಯಾಧಿಯ ಬೀಡು, ಪಂಚಭೂತದ ನಾಡು. ಏನು ಸ್ವಾಮಿದು? ಜಗತ್ತು. ಅದನ್ನು ನಾನು ಅಂತ ಯಾರು ಹೇಳಿ? ಇದನ್ನು ನೀನು ನಾನು ಅಂತ ಅಪ್ಪಿಕೊಳ್ಳಿಕ್ಕೆ ಯಾರು ಹೇಳಿದ್ದು? ಅಪ್ಪಿಕೊಂಡದ್ದಲ್ಲ ಸ್ವಾಮಿ, ಒಪ್ಪಿಕೊಂಡದ್ದಲ್ಲ ನಾನು ಸ್ವಾಮಿ. ಅದೇ ನಾನು. ನಾನು ನಾನೇ ನಾನೇ ನುತ್ತೆ ಕಿರಿ ಕೊಡದ ನೀರ್ ಗಾನ ಗೈವುದು ಹೆಮ್ಮೆ ಇಂ ಕಡಲ ಮರೆತು. ಪ್ರತಿಯೊಬ್ಬರೂ ನಾನು ನಾನು ನಾನು. ಆ ನಾನು ಅನ್ನುವಂಥದ್ದು ನಿಜವಾದ ನಾನು ಯಾರು? ಆಲೋಚನೆ ಮಾಡಿ. ಈ ಶರೀರಕ್ಕೆ ಸಂಬಂಧಪಟ್ಟವನೆಲ್ಲ ಸ್ವಾಮಿ. ಎಚ್ಚರದಲ್ಲಿ ದೇಹವನ್ನು ಆಶ್ರಯಿಸಿ ನಾನು ಅಂತನ್ನೋದು, ಕನಸಲ್ಲಿ ಮನಸ್ಸನ್ನು ಆಶ್ರಯಿಸಿ ನಾನು ಅಂತನ್ನೋದು, ನಿದ್ದೆಯಲ್ಲಿ ಏನೇನೂ ಇಲ್ಲ ಅನುಭವವನ್ನೇ ನಾನು ಅಂತನ್ನೋದು. ಇದು ಮೂರೂ ಅಲ್ಲ. ಕನಸುದಿಟ ನೆನಸುದಿಟ ಕನು ಒಳಿಹ ಚೇತನವ ಕನಲಿಸುವ ಕುಣಿಸುವ ಹಬೆಗಳೆಲ್ಲ ದಿಟ. ಎಚ್ಚರವು ಸ್ವಲ್ಪ ಸತ್ಯ, ಕನಸು ಸ್ವಲ್ಪ ಸತ್ಯ. ಇವೆಲ್ಲ ಸ್ವಲ್ಪ ಸ್ವಲ್ಪ ಸತ್ಯ. ಸ್ವಲ್ಪ ಸ್ವಲ್ಪ ಸತ್ಯ ಅಂದ್ರೇನು? ನಿನ್ನ ಮನಸ್ಸನ್ನು ಕುಣಿಸ್ತವ ನೋಡು. ಮನಸ್ಸು ಕುಣಿಯುವಾಗ ಎಚ್ಚರ. ಕನಸುದಿಟ ನೆನಸುದಿಟ ತನುವಳಿಹ ಚೇತನವ ಕನಲಿಸುವ ಕುಣಿಸುವ ಹಬೆಗಳೆಲ್ಲ ದಿಟ. ಆದರೆ ಇನಿತಿನಿತು ದಿಟಗಳಿವು. ಇದು ಸ್ವಲ್ಪ ಸ್ವಲ್ಪ ಸತ್ಯ ಕಣೋ. ನಿಜವಾದ ಸತ್ಯ ಯಾವುದು ತಮ್ಮ? ತುಂಬುದಿಟ ಜೀವಿತದ ಗಣನೆಗಳ ಮೀರಿದುದು. ಅದು ಎಚ್ಚರವೂ ಅಲ್ಲ, ಅದು ಕನಸೂ ಅಲ್ಲ, ಅದು ನಿದ್ದೆಯೂ ಅಲ್ಲ. ಅವಸ್ಥಾತ್ರಯಾತೀತ, ಶರೀರತ್ರಯಾತೀತ. ತುಂಬುದಿಟ ಜೀವಿತದ ಗಣನೆಗಳ ಮೀರಿದುದು, ಇಂಬುಗಳ ಬಿಂಬಗಳ ಸನ್ನಿಧಾನವದು. ಅಂಬರದಿ ನಾಚೆಯದು, ಸರ್ವವ್ಯಾಪಕದು. ತುಂಬಿರುವುದೆತ್ತಲು ಶಂಭು ಪರಬ್ರಹ್ಮನದು. ತಪ್ಪು ತಿಳ್ಕೋಬೇಡ. ನಾನನ್ನುವ ಜ್ಯೋತಿ ತಮ್ಮ ಮೊನ್ನೆ ಹುಟ್ಟಿದ್ದಲ್ಲದು, ಇಲ್ಲ. ಅದು ಬೆಳೆಯುವಂಥದ್ದಲ್ಲ, ಸುಳ್ಳು. ನಾಳೆ ಸಾಯುವಂಥದ್ದು ಅಲ್ಲ, ಇಲ್ಲ. ಹುಟ್ಟದಿರುವನು ನೀನು, ಸಾಯದಿರುವನು ನೀನು, ಹುಟ್ಟು ಸಾವುಗಳ ಆಟವಾಡುವನು ನೀನು. ಕೆಟ್ಟು ಒಳಿತುಗಳು ಪಾಪ ಪುಣ್ಯಗಳು, ಕೆಟ್ಟು ಒಳಿತುಗಳೆರಡು ಅಂಟದಿರ್ಪನು ನೀನು. ಒಟ್ಟು ವಿಶ್ವವೇ ನೀನು. ನಾನನ್ನುವ ಜ್ಯೋತಿ ವಿಶ್ವವ್ಯಾಪಕವಾಗಿರುವ ಜ್ಯೋತಿ ಸ್ವಾಮಿ. ನಾನು ಮೊನ್ನೆ ಹುಟ್ಟಿದವನಲ್ಲ, ನಾಳೆ ಸಾಯುವಂಥ ಶರೀರ ಸ್ವಾಮಿ. ನ ಜಾಯತೆ ನಮ್ರಿಯತೆ. ಹುಟ್ಟದಿರುವನು ನೀನು, ಸಾಯದಿರುವನು ನೀನು. ಒಟ್ಟು ವಿಶ್ವವೇ ನೀನು. ವಸುಧೈವ ಕುಟುಂಬಕಂ. ಸ್ವಾಮಿ, ಆಲೋಚನೆ ಮಾಡಿ. ನಮ್ಮ ಅಂತಃಕರಣದಲ್ಲಿ, ನಮ್ಮ ಮನಸ್ಸು ಬುದ್ಧಿಯಲ್ಲಿ ನಾನು ಮೊನ್ನೆ ಹುಟ್ಟಿದೆ, ನಾನು ನಾಳೆ ಸಾಯ್ತೇನೆ, ನಾನು ಎಲ್ಲೋ ಹೋಗ್ತೇನೆ, ಎಲ್ಲ ಬರೇ ಕಸ ಬರೇ ಕಸ. ನಮ್ಮ ಅಂತಃಕರಣನೂ ಮನಸ್ಸು ಬುದ್ಧಿಯಲ್ಲಿ ಇರುವಂಥದ್ದೆಲ್ಲ ನಾವು ಎಲ್ಲೆಲ್ಲಿ ನಾವಾಗಿ ಆಲೋಚನೆ ಮಾಡಿಲ್ಲ, ನಾವಾಗಿ ಸದ್ಗುರುಗಳ ಹತ್ರ ಹೋಗಲಿಲ್ಲ, ನಾವಾಗಿ ಸತ್ಸಂಗದಲ್ಲಿ ಭಾಗವಹಿಸಲಿಲ್ಲ, ಜ್ಞಾನವನ್ನು ಗಳಿಸಲಿಲ್ಲ. ಏನೇನೋ ಕತ್ತಲೆ, ಅಜ್ಞಾನ ತಿಮಿರ. ಆ ಕತ್ತಲೆಯಲ್ಲಿ ನಮ್ಮ ಜೀವನ. ಸ್ವಲ್ಪ ದೀಪ ಹಚ್ಚು,
ಸ್ವಲ್ಪ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಸ್ವಲ್ಪ ಜ್ಞಾನದ ದೀಪ ಹಚ್ಚು. ತಮ್ಮ, ನಾವು ಬಂದವರಲ್ಲ, ಹುಟ್ಟಿದ್ದೇನೆಂದು ತಿಳ್ಕೊಬೇಡ. ಏನು? ಒಂದಿರುವುದೆಂದೆಂದುಂ ಒಂದು ತಾನೇ ತಾನು, ಹಿಂದೆನಿಪುದಿಲ್ಲ ಮುಂದೆನಿಪುದಿಲ್ಲ ಎತ್ತಲ್. ಸಂದಿನಲ್ಲಿ ಬಯಲಿನಲ್ಲಿ ಬೀಡಿನಲ್ಲಿ ಕಾಡಿನಲ್ಲಿ ವಂದಿಸೋ ಅದೊಂದಕ್ಕೆ. ಅದು ಒಂದೇ. ಒಂದೇ ಅಂದ್ರೇನು? ನಾನು ಅಂತ ಏನು ಹೇಳ್ತೇನೆ, ನಾನು 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 ಅಂತ ಏನು ನಾವು ಹೇಳ್ತೇವೆ, ಅದು ಪರಮಾತ್ಮ ಜ್ಯೋತಿ. ಅದೇ ಮೊದಲಿದ್ದದ್ದು. ಈಗ ಯಾರು ನಾನು ಅಂತ ಹೇಳೋದು? ಅವನೇ. ನಾಳೆ ನಾನು ನಾನು ಅಂತೇಳಿ ಎಲ್ಲರ ಹೃದಯದಲ್ಲಿ ಸ್ಫುರಣಗೊಳ್ತಾ ಇರುವುದು ಯಾರು? ಸತ್ತಾ ಸ್ಫುರಣ ಅಂತಂತೇವೆ, ಅವನೇ. ಭೂತ ಭವ್ಯ ಭವತ್ ಪ್ರಭು. ಭೂತ, ನಮಗಿಂತ ಹಿಂದೆ ಆಗಿ ಹೋದಂಥ ಎಲ್ಲ ಜೀವರಾಶಿಗಳ ಮನಸ್ಸು ಬುದ್ಧಿಯಲ್ಲಿ ಧಿಯೋಜೋನ ಪ್ರಚೋದಯತಿ, ಬುದ್ಧಿಯನ್ನು ಬೆಳಗುತ್ತಾ ಇದ್ದವ ಯಾರು? ಈಗಲೂ ಅವನೇ ಇರೋದು, ನಾಳೆ ಅವನೇ ಇರೋದು, ಇನ್ನು ಸಾವಿರಾರು ವರ್ಷಗಳ ನಂತರವೂ ಯಾರದು? ನಾನು. ನಾನನ್ನುವ ಜ್ಯೋತಿಯೇ ಸ್ವಾಮಿ. ಅವನನ್ನು ಹುಡುಕ್ಲಿಕ್ಕೆ ಹೋಗೋದು ಬೇಡ. ನಾನನ್ನುವ ಜ್ಯೋತಿ, ನಾನು ನಾನು ಅಂತ ಏನಂತಿದ್ದೇನೆ, ಅದು ಶರೀರದ ಒಳಗಲ್ಲ. ತಪ್ಪು ತಿಳ್ಕೋಬೇಡಿ. ನಾನನ್ನುವ ಜ್ಯೋತಿ ಅನ್ನುವಂಥದ್ದು ಒಂದು, ಅದಕ್ಕೆ ಹಿಂದೆ ಅನ್ನುವಂಥದ್ದು ಇಲ್ಲ, ಅದಕ್ಕೆ ಮುಂದೆ ಅನ್ನುವಂಥದ್ದಿಲ್ಲ. ಹಿಂದೆ ಮುಂದೆ ಅನ್ನುವಂಥದ್ದು ನಾವು ದೇಹವನ್ನು ಆಶ್ರಯಿಸಿಕೊಂಡು ಇದು ನಾನು ಅಂತ ಅಂದ ಮೇಲೆ ಇದಕ್ಕಿಂತ ಹಿಂದೆ ಇದಕ್ಕಿಂತ ಮುಂದೆ. ಈ ದೇಹ ಅನ್ನುವಂಥದ್ದೊಂದು ಸ್ವಾಮಿ ಡಿವೈಡರ್. ಆ ದೇಹದಲ್ಲಿ ನಾನನ್ನೋ ಭ್ರಾಂತಿಯನ್ನು ಬಿಟ್ಟುಬಿಡಿ. ಅನಾದಿ ಅನಂತಹ, ಅದಕ್ಕೆ ಆದಿಯೂ ಇಲ್ಲ, ಅದಕ್ಕೆ ಅಂತ್ಯವೂ ಇಲ್ಲ. ನಾನನ್ನುವ ಜ್ಯೋತಿ ಅದು ಸಾಯುವಂಥದ್ದು ಅಲ್ಲ, ಅದು ಜನಿಸಿದ್ದು ಅನ್ನುವಂಥದ್ದು ಅಲ್ಲ. ಆ ರೀತಿಯಲ್ಲಿ ಸ್ವಾಮಿ ಅಜಃ ನಿತ್ಯ ಶಾಶ್ವತಃ ಸ್ಥಾಣು ಅಚಲ ಸನಾತನ, ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ ನಾನನ್ನುವ ರೀತಿಯಲ್ಲಿ ಎದ್ದು ನಿಂತಾಗ ಮರಣ ಭಯವೆಲ್ಲಿ, ಶೋಕವೆಲ್ಲಿ, ಮೋಹ ಎಲ್ಲಿ? ಮನಸ್ಸಿಗೆ ಧೈರ್ಯ ಕೊಡುವಂಥದ್ದು ಸ್ವಾಮಿ ಜ್ಞಾನ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಆತ್ಮಜ್ಞಾನಕ್ಕೆ ಸರಿಯಾದ್ದನ್ನುವಂಥದ್ದು ಈ ಪ್ರಪಂಚದಲ್ಲಿ ಇಷ್ಟರ ತನಕ ಎಲ್ಲೂ ಇಲ್ಲ ಸ್ವಾಮಿ. ನಹಿ ಜ್ಞಾನೇನ ಸದೃಶಂ. ಆತ್ಮಜ್ಞಾನ ಅನ್ನುವಂಥದ್ದು ಏನುಂಟು, ನಮ್ಮ ಮನಸ್ಸಿನ ಭ್ರಾಂತಿ, ಮನಸ್ಸಿನ ತಪ್ಪು ಕಲ್ಪನೆ, ಮನಸ್ಸಿನ ಕತ್ತಲೆಯನ್ನು ಓಡಿಸುವಂತಹ ಬೆಳಕು, ಜ್ಯೋತಿ. ಯಾರಾದರೂ ಕೇಳುವುದು, ಸ್ವಾಮೀಜಿ ಅಲ್ಲ ಅದೆಲ್ಲ ಇರಲಿ, ಮತ್ತೆ ಅದೆಲ್ಲ ಇರಲಿ ಅಂದರೆ, ಅಲ್ಲ ಸ್ವಾಮಿ ನಿಮಗೆ ಕಣ್ಣಿಗೆ ಕಾಣ್ತಿಲ್ವ, ನಾವೆಲ್ಲ ಇಷ್ಟೆಲ್ಲ ಬಹುರೂಪದಲ್ಲಿ ಬೇರೆ 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 ರೀತಿಯಲ್ಲಿ ಇಷ್ಟೆಲ್ಲ ನಾವು ಕಾಣ್ತೇವಲ್ಲ ಅಂದರೆ ಕಣ್ಣಿಗೆ ಕಾಣುವುದೆಲ್ಲ ಸತ್ಯ ಅಂತೇಳಿ ಎಲ್ಲಿ ಹೇಳಿದೆ ಹೇಳು? ಓ ಸ್ವಾಮೀಜಿ, ಅಂದರೆ ಅಂದರೆ ನೀನು ಹೇಳು. ಈಗ ನೀವು ಹೇಳೋದು ನಾನು ಇಲ್ಲವೇ ಇಲ್ಲ, ನಾನು ಬಂದೇ ಇಲ್ಲ, ನಾನು ಏನು ಸ್ವಾಮೀಜಿ, ನಮಗೆ ನಾನಿದ್ದೇನೆ, ನನ್ನ ತಂದೆ ಇದ್ದಾರೆ, ನನಗೆ ತಂದೆ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಮತ್ತೊಂದು ನೋಡು. ವ್ಯವಹಾರ ಪ್ರಪಂಚದಲ್ಲಿ ದೇಹವನ್ನು ನಾನು ಅಂತ ಒಪ್ಪಿದ್ದೀಯಾ? ಹೌದು. ಅದಕ್ಕೊಂದು ಹೆಂಡತಿಯನ್ನು ಕರ್ಕೊಂಬಂದಿದ್ದೀಯಾ? ಹೌದು. ಅದಕ್ಕೊಂದು ಮಕ್ಕಳನ್ನುವಂಥವ್ರು ಆಗಿದ್ದಾರೆ? ಹೌದು. ಆ ಮಕ್ಕಳು ಮತ್ತೊಂದು ಪುನೊಂದು. ಈ ವ್ಯವಹಾರ ಪ್ರಪಂಚದಲ್ಲಿ ಬೇರೆ 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 ಅಂತೇಳಿ ಬಹುರೂಪದಲ್ಲಿ ಏನು ಕಾಣುತ್ತದೆ, ಇದೆಲ್ಲವೂ ನಿನ್ನ ಮನಸ್ಸಿನ ಸ್ಪಂದನ, ಮನಸ್ಸಿನ ಒಂದು ಕುಣಿತ. ಉಪನಿಷತ್ತು ಬಹುಸ್ಯಾಂ ಪ್ರಜಾ ಯೇಜೇತಿ ಸತಪೋತಪ್ಯತ ಸತಪಸ್ತಪ್ತ್ವಾ ಇದಗಂ ಸರ್ವಮಸೃಜತ. ಉಪನಿಷತ್ತು ಹೇಳುವಂಥ ರೀತಿ ಬಹಳ ಚೆನ್ನಾಗಿದೆ ಸ್ವಾಮಿ. ಏನು ಹೇಳೋದದು? ಸುಮ್ಮನೊಬ್ಬಂಟಿಯಂತಿಹುದು ಬೇಸರಬಹುದು, ಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು. ಭಗವಂತ ಒಬ್ಬನೇ ಇದ್ದಂತೆ ಮೊದಲು. ಭಗವಂತ ಮೊದಲು ಒಬ್ಬನೇ ಇದ್ದಂತೆ, ಬೇಜಾರಾಯ್ತಂತೆ ಅಲ್ವಾ? ಒಂಟಿ ಜೀವನ ಅಂತಂತೇವಲ್ಲ, ಬೇಜಾರಾಯ್ತಂತೆ. ಏನು ಆಲೋಚನೆ ಮಾಡಿದಂತೆ? ಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು ಬೊಮ್ಮನೆಳೆಸಿದನಂತೆ. ಅಂದ್ರೇನು? ಆ ಎಳೆಸಿಕೆಯೇ ಮಾಯೆ, ಅದೇ ಸುಳ್ಳು ಕಣು. ಸ್ವಾಮೀಜಿ ಏನು ಅಂದರೆ ನಾನು ಬೇರೆ ನೀನು ಬೇರೆ ಅವನು ಬೇರೆ? ತಮ್ಮ, ನೀನಾಗಿ ಆಲೋಚನೆ ಮಾಡು, ನೀನಾಗಿ ಆಲೋಚನೆ ಮಾಡು. ಬೇರೆ 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 ಅನ್ನುವಂಥದ್ದೆಲ್ಲವೂ ನಮ್ಮ ಮನಸ್ಸಿನ ಸ್ಪಂದನ, ಮನಸ್ಸಿನ ಕುಣಿತ ಮಾತ್ರ.
ಆ ಮನಸ್ಸಿನ ಪ್ರಶಾಂತತೆಗೆ ಹೋದಾಗ ಅವನು ಬೇರೆ, ಇವನು ಬೇರೆ, ಅವಳು ಬೇರೆ, ಇವರು ಬೇರೆ, ಬೇರೆ ಬೇರೆ ಅನ್ನುವಂಥದ್ದಿಲ್ಲ ಕಣೋ. ನೇಹ ನಾನಾಸ್ತಿ ಕಿಂಚನ. ಇಲ್ಲಿ ಬೇರೆ ಬೇರೆ ಅಂತ ಕಾಣುವುದೆಲ್ಲವೂ ಆ ಎಳಸಿಕೆಯ ಮಾಯೆ. ನಮ್ಮಿರವು ಮಾಯೆಯಲ್ಲಿ, ನಾವು ಮಾಯೆಯ ಒಳಗಿದ್ದೇವೆ. ಆದ್ದರಿಂದ ಭ್ರಾಂತಿಯಿಂದ ಎಲ್ಲ ಬೇರೆ 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 ಅಂತ ಕಾಣೋದು ತಮ್ಮ. ಮಾಯೆ ಎಂಬಳ ಸೃಜಿಸಿ ತಾಯನಾಗಿಸಿ ಜಗಕ್ಕೆ ಆಯಸಂಗೊಳುತ ಸಂಸಾರಿಯಾಗಿರುವ ಈ ಜೀವ ಅನ್ನುವ ರೀತಿಯಲ್ಲಿ, ಸಂಸಾರಿ ಅನ್ನುವ ರೀತಿಯಲ್ಲಿ ಗೋಳಾಡ್ತಾ ಇರೋದು ಯಾರು? ಯಾರು? ಅವನೇ. ಅವನೆಂದರೆ ಯಾರು? ಅವನೇ ಸ್ವಾಮಿ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ನಾನೇ ತಮ್ಮ. ಸ್ವಾಮಿ, ನೀವು ಕನಸಿಗೆ ಹೋದಾಗ ಎಚ್ಚರದವನೇ ಅಲ್ವಾ? ಕನಸಿನವನು ಬೇರೆಯ? ಯಾರು ಕನಸು ಕಾಣ್ತಾ ಇರೋದು? ಸ್ವಾಮೀಜಿ ನಾನೇ. ನಾನೇ ಅಂದರೆ ಎಚ್ಚರದವನೇ ತಾನೇ ಕನಸಿಗೆ ಹೋದದ್ದು. ಎಚ್ಚರದವನೇ ನಾನು. ಅಲ್ಲಿ ಎಚ್ಚರದವನೇ ನಾನು ಅನ್ನುವ ರೀತಿಯಲ್ಲಿ ಅಲ್ಲಿ ನೆನಪಿದ್ರೆ ಅಲ್ಲಿ ಹಸಿವೆ ಅಂತಂತೇನಲ್ಲ. ಕನಸು ಬಿದ್ದದ್ದೇ ಹಾಗೆ, ಊಟ ಜಾಸ್ತಿ ಆಗಿ. ಊಟ ಜಾಸ್ತಿ ಆದ್ದರಿಂದ ಕನಸು ಬಿದ್ದದ್ದು. ಅವನ ಹಸಿವೆ ಕನಸಲ್ಲಿ ಹಸಿವೆ ಅಂತಂತಾನಲ್ಲ. ಇದಕ್ಕೆ ಏನು ಹೇಳು ಸ್ವಾಮಿ? ಇದು ಸ್ವಾಮಿ ನಮ್ಮ ಮನಸ್ಸಿನ ಆಟ. ನಮ್ಮ ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿ ಮರೆತಿಹನೆ ಬೊಮ್ಮ, ಮರೆತಿಹನೆ ಬೊಮ್ಮ, ಮರೆತಿಲ್ಲ ಮರೆತ ಒಲಿಹನು. ಎಷ್ಟು ಚಂದ ಸ್ವಾಮಿ. ಆ ಉಪನಿಷತ್ತು ಏನು ಹೇಳುತ್ತೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ವಾಮಿ. ಮರೆತಿಹನೆ ಬೊಮ್ಮ ಮರೆತ ಒಲಿಹನು. ಮರೆತಿಲ್ಲ. ಧರಿಸಿ ಜೀವಾಕೃತಿಯನು ಧರೆಯಲಿ ತನ್ನನೆ ತಾನ್ ಅರಸಿಕೊಳ್ಳುವ ಒಲಿಹುದು. ಯಾರನ್ನು ಹುಡುಕೋದು ಸ್ವಾಮಿ ನಾವು? ಕನಸಿನಲ್ಲಿ ಒಂದು ವೇಳೆ ಅವನು ಎಚ್ಚರದವನನ್ನು ಹುಡುಕ್ತಾ ಇದ್ದಾನೆಂದರೆ ನೀವೇನಂತೀರಿ ಅವನಿಗೆ? ಮೂಢಮತೆ, ಹುಚ್ಚಪ್ಪ, ಮಂಕುತಿಮ್ಮ ಅಂತಂತೇವೆ. ಯಾರನ್ನು ನೀನು ಹುಡುಕ್ತಾ ಇರೋದು? ಸ್ವಾಮೀಜಿ ಹುಡುಕೋದು ನನ್ನನ್ನಾನೆ. ಅದು ಎದ್ದ ಮೇಲೆ ಹೇಳೋದು, ಎದ್ದ ಮೇಲೆ ಹೇಳೋದು. ಹುಡುಕಿದ ಯಾರನ್ನು? ಅವನನ್ನೇ ಅವನು ಹುಡುಕ್ತಾ ಇರೋದು. ಇವಾಗ ನಾವು ಯಾರನ್ನು ಸರ್ ಹುಡುಕ್ತಾ ಇರೋದು? ನಾವೇನು ಹೇಳೋದು? ನನಗೆ ದೇವರನ್ನು ನೋಡಬೇಕು, ನನಗೆ ದೇವರನ್ನು ನೋಡಬೇಕು, ನನಗೆ ದೇವರನ್ನು ನೋಡಬೇಕು. ಗುರುದೇವರೊಂದು ಒಳ್ಳೆ ದೃಷ್ಟಾಂತ ಕೊಡ್ತಿದ್ರು ಸ್ವಾಮಿ. ಸ್ವಾಮಿ ಚಿನ್ಮಯಾನಂದರು ಗುರುದೇವರೊಂದು ಒಳ್ಳೆ ದೃಷ್ಟಾಂತ ಕೊಡ್ತಿದ್ರು. ಅದು ಎಂಥ ದೃಷ್ಟಾಂತ ಅಂತಂದರೆ ಆವಾಗಲೇ ನಮ್ಗೆ ಅರ್ಥ ಆಗೋದು ಎಂಥ ಮೂರ್ಖರು ನಾವು. ಅದು ಒಪ್ಕೋಬಾರ್ದು. ನಾವು ಮೂರ್ಖರಂತೂ ಒಪ್ಕೋಬಾರ್ದು. ಮೂರ್ಖರಂತೂ ಒಪ್ಕೊಂಡ್ರೆ ನಿಮ್ಮಂಥ ಜ್ಞಾನಿಗಳು ಯಾರಿಲ್ಲ ಸರ್, ಒಪ್ಕೋಬಾರ್ದು. ಗುರುದೇವರು ಎಂಥ ದೃಷ್ಟಾಂತ ಕೊಡ್ತಿದ್ರು ಅಂತಂದರೆ, ಮೇಜರ್ ಜನರಲ್ ರಿಟೈರ್ಡ್, ಆರ್ಮಿಯಲ್ಲಿ ಕೆಲಸ ಮಾಡಿ ಮೇಜರ್ ಜನರಲ್ ಆಗಿ ರಿಟೈರ್ಡ್ ಆದವನು 75ನೇ ವರ್ಷ ಅವನ ಮನೆಯಲ್ಲಿ. 75th ಬರ್ತ್ಡೇ ಅವನ ಮನೆಯಲ್ಲಿ ದೊಡ್ಡದಾಗಿ ಆರ್ಗನೈಸ್ ಮಾಡಿಕೊಂಡಿದ್ದಾನೆ. ಮನೆಯಲ್ಲೇ ಲಾನಲ್ಲಿ 100 ಜನ ಬಂದಿದ್ದಾರೆ, ತುಂಬ ಜನ. ಅವರಿಗೆಲ್ಲ ವಿಶ್ ಮಾಡಿ ಹೋಗಲಿಕ್ಕೆ 75 ವರ್ಷಗಳು, ಸಂತೋಷದ 75 ಸಂವತ್ಸರಗಳನ್ನು ಕಳೆದವನು. ಹೆಂಡತಿ ಇನ್ನೂ ಇದ್ದಾಳೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದಿದ್ದಾರೆ. ಅವನ ಸ್ವಂತ ಮನೆಯಲ್ಲಿ ಲಾನಲ್ಲೇ ಎಲ್ಲ ಪಾರ್ಟಿ ಅಂತನ್ನುವಾಗ ಸ್ವಲ್ಪ ಅಲ್ಲ, ಮೇಜರ್ ಜನರಲ್ ಅಲ್ವಾ. ಆ ದಿವಸ ಅವನು ಹಾಕ್ಕೊಳ್ಳೋದುಂಟು ಸ್ವಾಮಿ. ಎಲ್ಲರೂ ಸುರಿದದ್ದೇ, ಸ್ವಲ್ಪ ಡೋಸ್ ಜಾಸ್ತಿ ಆಯಿತು. ಪಾರ್ಟಿ ಎಲ್ಲ ಆಯಿತು, ಊಟ ಎಲ್ಲ ಆಯಿತು, ಎಲ್ಲರೂ ಹೊರಟರು. ಎಲ್ಲರೂ ಹೊರಡೋರು ಹೇಳೋದು, ಸಾರ್ ಬರ್ತೇವೆ, ಸಾರ್ ಬರ್ತೇವೆ. ಎಲ್ಲರೂ ಹೊರಡೋದು. ಎಲ್ಲರೂ ಹೊರಟರು ಇಲ್ಲೋ, ಇವನು ಶುರು ಮಾಡಿದ, ಟೇಕ್ ಮೀ ಹೋಮ್, ಟೇಕ್ ಮೀ ಹೋಮ್, ಟೇಕ್ ಮೀ ಹೋಮ್, ನನ್ನನ್ನು ಕರ್ಕೊಂಡೋಗಿ ಮನೆಗೆ ಹೋಗುವ. ಅವಾಗ ಹತ್ತಿರದವರೆಲ್ಲ ಅಂದ್ರಂತೆ, ಇವನ ಮನೆಯಲ್ಲೇ ಇರೋದು, ಇವನನ್ನು ಇಲ್ಲಿ ಕರ್ಕೊಂಡೋಗೋದು. ಸ್ವಂತ ಮನೆಯಲ್ಲೇ ಪಾರ್ಟಿ ಆರ್ಗನೈಸ್ ಮಾಡಿರೋದು ಇವೇನು ಹೇಳ್ತಾ ಇದ್ದಾನೆ, ನನ್ನ ಮನೆ ಕರ್ಕೊಂಡೋಗಿ, ನನ್ನನ್ನು ಮನೆ ಕರ್ಕೊಂಡೋಗಿ. ಏನು ಬಾಕಿಯವರೆಲ್ಲ ಹೊರಟ್ರಲ್ಲ, ನಾನು ಹೋಗ್ಬೇಡ ಮನೆಗೆ. ಜೋರು ಮಾಡ್ಲಿಕ್ಕೆ ಶುರು ಮಾಡಿದ ಸ್ವಾಮಿ. ಆವಾಗ ಜನರು ಅಂದರಂತೆ, ಈ ಮೇಜರ್ ಜನರುಗಳೆಲ್ಲ ಹೆದರೋದು ಒಬ್ಬರಿಗೆ ಮಾತ್ರ. ಯಾರಿಗೆ? ಅವರ ಹೆಂಡತಿಗೆ. ಹೆಂಡತಿಯನ್ನು ಕರ್ಕೊಂಬನ್ನಿ. ಬಂದ್ಲಂತೆ. ಏನು? ಮನೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ನೋಡಿ, ಅವರು ಮೇಜರ್ ಜನರಲ್, ಅವರಿಗೆ ಆರ್ಡರ್ ಕೊಡೋದು ಮಾತ್ರ ಗೊತ್ತು, ನೀವು ಅದನ್ನು ಪಾಲಿಸಬೇಕು. ಅಲ್ಲಮ್ಮ, ಏನು ಅಲ್ಲಮ್ಮ ಅಂದರೆ ನಿಮ್ಮ ಮನೆಯಲ್ಲಿ ಸುಮ್ಮನಿರು,
ಅವ್ರನ್ನ ಕಾರಲ್ಲಿ ಹಾಕು, ಒಂದು ರೌಂಡ್ ಕರ್ಕೊಂಡು ಹೋಗು, ಆಮೇಲೆ ಹೊರಗೆ ಬಂದಾಗ ನೀನು ಗೇಟಲ್ಲಿ ಹಾರ್ನ್ ಮಾಡು, ನಾನೇ ಬಾಗಿಲು ತೆಗಿತೇನೆ, ಒಳಗೆ ಬಾ, ಥ್ಯಾಂಕ್ ಯು ಅಂತಂತಾರ ಇಲ್ಲೋ ನೋಡು, ಹಾಕವ್ರನ್ನ ಕಾರಲ್ಲಿ. ಅವಾಗ ಜನರು ಅಂದ್ರಂತೆ ಮೇಜರ್ ಜನರಲ್ ಹೆಂಡತಿ ಅಂದ್ರೆ ಇವರೇ ಸರಿಯಾಗಿ ತಿಳ್ಕೊಂಡಿದ್ದಾರೆ ಇವರು. ಯಾಕೆ? ಸ್ವಂತ ಮನೆಯಲ್ಲೇ ಇದ್ದಾನೆ ಸ್ವಾಮಿ, ಟೇಕ್ ಮೀ ಹೋಮ್, ಎಲ್ಲಿ ಕರ್ಕೊಂಡು ಹೋಗುದಿವ್ ನನ್ನ, ಹಾಕಿವನನ್ನು ಕಾರಲ್ಲಿ ಹಾಕಿದ್ರು ಸ್ವಾಮಿ. ಕಾರಲ್ಲಿ ಹಾಕಿ ಒಂದು ರೌಂಡ್ ಎಲ್ಲ ತಿರ್ಕೊಂಡು 10 ನಿಮಿಷ ಆದ್ಮೇಲೆ ಬಂದ, ಹಾರ್ನ್ ಹಾಕಿದ, ಬಾಗಿಲು ತೆಗೆದ್ರು, ಹೆಂಡತಿನೇ ಬಾಗಿಲು ತೆಗೆದ್ರು, ಒಳಗೆ ಬಂದ, ಸ್ವಂತ ಸೋಫಾದಲ್ಲಿ ಒಳಗೆ ಹೋಗಿ ಕೂತ, ಥ್ಯಾಂಕ್ ಯು ಅದ ನಾ ಹೇಳಿಲ್ವಾ ಸ್ವಾಮಿ. ನಮ್ಮ ಶಾಸ್ತ್ರ, ನಮ್ಮ ಸಂತರು, ನಮ್ಮ ಮಹಾತ್ಮರು ಎಲ್ಲ ಮಾಡೋದಿಷ್ಟೇ ಸ್ವಾಮಿ. ಯಾರನ್ರಿ ನೀವು ಹುಡುಕ್ತಾ ಇರೋದು? ಎಲ್ಲಿಗೆ ಹೊರಟವರು ನಾವು ಸ್ವಾಮಿ? ನಾವು ಎಲ್ಲಾದರೂ ಹೋಗುವುದಿದ್ರೆ ನಮ್ಮ ಸ್ವರೂಪದ ಎಡೆಗೆ ಸ್ವಾಮಿ. ನನ್ನ ಮನಸ್ಸು ಬುದ್ಧಿ ಅನ್ನುವಂಥದ್ದು ಕುಣಿತಾ ಇರುವಾಗ ನಾನು ಬೇರೆ ಜಗತ್ತು ಬೇರೆ ಅಂತ ಅಂದುಕೊಂಡದ್ದು ಸುಳ್ಳು, ನಾನು ಬೇರೆ ನೀನು ಬೇರೆ ಅಂತ ಅಂದುಕೊಂಡದ್ದು ಎರಡನೇ ಸುಳ್ಳು, ನಾನು ಬೇರೆ ಭಗವಂತ ಬೇರೆ ಅಂತ ಮಾಡಿಕೊಂಡದ್ದು ಮತ್ತೊಂದು ಸುಳ್ಳು. ನನ್ನನ್ನು ದೇವರ ಹತ್ರ ಕರ್ಕೊಂಡೋಗಿ ನನಗೆ ದೇವರ ಸಾಕ್ಷಾತ್ಕಾರ ಆಗಬೇಕು, ನನಗೆ ಭಗವಂತನ ಹತ್ರ ಯಾವ ಭಗವಂತ ಸ್ವಾಮಿ ಸಹಾಯ ಮಾಡೋದು? ಯಾರಿಲ್ಲ, ಒಬ್ಬರು ಸಹಾಯ ಮಾಡೋರಿಲ್ಲ. ಸಹಾಯ ಮಾಡೋದಿದ್ರೆ ಇಷ್ಟೇ, ಕಣ್ಮುಚ್ಚಿ ಕೂತ್ಕೋ, ಧ್ಯಾನ ಮಾಡು, ಮತ್ತೊಂದು ಮಾಡು, ಪುನೊಂದು ಮಾಡು. ಎಲ್ಲ ಆದ ನಂತರ ಶಿಷ್ಯ ಅಂತಾನೆ, ಗುರುಗಳೇ ಇದೆಂತ ಕತೆ, ಏನು ಹೇಳು? ಅಲ್ಲ, ನನ್ನ ಸ್ವರೂಪಕ್ಕೆ ನಾನು ಬಂದದ್ದು ಅಷ್ಟೇ, ಅಲ್ಲೇ ಇದ್ದದ್ದು ನಾನು ಅಷ್ಟೇ, ಎಲ್ಲೂ ಹೋಗುವಂಥದ್ದಿಲ್ಲ ಅಂತ ಹೇಳಿದ್ರೆ ನೀನು ನಂಬ್ತೀಯೇನೋ? ನಂಬ್ತೀಯ ಹೇಳೋದೇನು? ಇವಾಗ ನಾವು ಹುಡುಕೋದು ಯಾರನ್ನು? ಮರೆತಿಹನೆ ಬೊಮ್ಮ ಮರೆತಿಲ್ಲ ಮರೆತವೊಲಿಹನು, ಧರಿಸಿ ಜೀವಾಕೃತಿಯ ಧರೆಯಲಿ ತನ್ನನೆ ತಾನ್ ಮರೆತವಲು, ದೊರೆತವೋಲ್ ತೋರೆ ಸುಖ ದೊರೆಬವರೆಗೆ ಆಯಾಸವೋ. ಇವಾಗ ನಾವು ಏನು ಮಾಡ್ತಾ ಇರೋದು? ಎಷ್ಟು ಆಯಾಸ ಸ್ವಾಮಿ. ಪೂಜೆ ಅಂತೆ, ಭಜನೆ ಅಂತೆ, ಜಪ ಅಂತೆ, ಪ್ರಾರ್ಥನೆ ಅಂತೆ, ಕಳ್ಜಾತಿಗಳಂದ್ರೆ ಕಳ್ಜಾತಿಗಳು ಸ್ವಾಮಿ. ಹೋಗೋದಲ್ಲಿ ಹೇಳಿ ಎಲ್ಲೂ ಇಲ್ಲ, ಆಗುವಂಥದ್ದೇನು ಏನಿಲ್ಲ ತಮ್ಮ. ಮೋಕ್ಷದಾಶೆಯಳು ಅತಿ ಆತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಶಿಕ್ಷೆ ಅಂದ್ರೇನು? ಶಿಕ್ಷಣ. ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ. ಮೋಕ್ಷ ಒಂದು ದಿವಸ ಬರುವಂಥದ್ದಲ್ಲ ಸ್ವಾಮೀಜಿ. ಎಷ್ಟು ಜನ ನಾವು, ಎಷ್ಟು ಕಳ್ಳರಂದ್ರೆ ಅಗ್ರಗಣ್ಯರು ಸ್ವಾಮಿ. ನಾವು ಅತೀವ ದೊಡ್ಡ ಸ್ವಾಮೀಜಿ. ಇವಾಗ ಸಾಧನೆಗೆ ಬಂದೀಗ ಸಾಧಾರಣ ಒಂದು 10-15 ವರ್ಷ ಆಯಿತು. ಹೌದು ಅಲ್ಲ, ಇವಾಗೆಲ್ಲ ಪೂಜೆ ಭಜನೆ ಎಲ್ಲ ಮಾಡಿ ತುಂಬ ಎಲ್ಲ ವರ್ಷ ಆಯಿತು. ಈಗ ನಾವು ದೇವರಿಗೆ ಹತ್ರ ಆಗಿದ್ದಾನೆ ಸ್ವಾಮೀಜಿ. ನಿಮ್ಗೆ ಯಾಕೆ ಕಾಣುತ್ತೆ ಸ್ವಾಮೀಜಿ? ಏನು ಉತ್ತರ ಕೊಡಬೇಕು ಹೇಳಿ ಸ್ವಾಮಿ? ಏನು ಉತ್ತರ ಕೊಡಬೇಕು ಹೇಳಿ? ಹೋಗ್ಲಿಕ್ಕೆ ಎಲ್ಲುಂಟು ಹೇಳಿ? ಎಲ್ಲೂ ಇಲ್ಲ. ಆಗ್ಲಿಕ್ಕೇನುಂಟು? ಎಲ್ಲೂ ಏನಾಗಿಲ್ಲ. ತತ್ವ ಸಾಕ್ಷಾತ್ಕಾರ ಚಿತ್ತ ಶುದ್ಧಿಯಿನಹುದು, ಚಿತ್ತ ಶೋಧನೆ ಮತಿ ಚಮತ್ಕಾರವಲ್ಲ. ತಮ್ಮ, ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಯಾರು ಮಹಾತ್ಮರಾಗಿಲ್ಲ ತಮ್ಮ. ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಯಾರು ಮ್ಯೂಸಿಷಿಯನ್ ಆಗಲಿಲ್ಲ. ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಯಾರೂ ಸರ್ಜನ್ ಆಗಲಿಲ್ಲ. ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ. ಕಷ್ಟಪಡಬೇಕು. ಏನು ಕಷ್ಟಪಡಬೇಕು ಹೇಳಿ? ಆ ಮನಸ್ಸು ಸ್ಥಿರವಾಗಿ ನಿಲ್ಲಬೇಕಾದ್ರೆ ಕಷ್ಟಪಡಬೇಕು. ನಾವು ತಿಳ್ಕೊಂಡದ್ದೇನು ಹೇಳಿ? ಅಲ್ಲಿದೆ ನನ್ನ ಸುಖ, ಅಲ್ಲಿದೆ ನನ್ನ ಸುಖ. ಹೊರ ಜಗತ್ ಸ್ವಾಮಿ, ಹೊರಗಿನ ವಿಷಯಗಳಲ್ಲಿದೆ ನನ್ನ ಸುಖ ಅನ್ನುವ ರೀತಿಯಲ್ಲಿ ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ, ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು ವಾಸನಾಕ್ಷಯ ಮೋಕ್ಷ. ಬುದ್ಧ ಕೂಡ ಹೋದ ಎಲ್ಲಿಗೆ? ಹೊರಗೆ ಹೋದದ್ದು ಬಂದದ್ದೆಲ್ಲಿಗೆ? ಒಳಗೆ. ಹೊರಗೆ ಹೋದದ್ದೆಲ್ಲಿಗೆ? ಅವು ತಿಳ್ಕೊಂಡದ್ದೆಲ್ಲೋ ಅಲ್ಲಿ ಉಂಟು. ಹೊರ ಜಗತ್ತಲ್ಲಿ ನೋಡಿದ್ದೇನು ಅವನು ಮುದುಕ, ನೋಡಿದ್ದೇನು ರೋಗ, ನೋಡಿದ್ದೇನು ಹೆಣ, ಸಾವು. ಸ್ವಾಮೀಜಿ ಏನು ದುಃಖಮಯಂ ಜಗತ್ ಬಂದ ಒಳಗೆ. ನಾವಿವಾಗ ಹೊರಗೆ ಹೋದದ್ದು ಯಾತಕ್ಕೆ ಹೇಳಿ? ಒಳಗೆ ಬರಲಿಕ್ಕೆ.
ಕೆಲವರು ಬೇಗ ಬರ್ತಾರೆ, ಪುಣ್ಯವಂತರು. ಕೆಲವರಿಗೆ ಅನೇಕ ಜನ್ಮ ಸಂಪ್ರಾಪ್ತ ಬಹುನಾಂ ಜನ್ಮನಾಮಂತೆ. ಸ್ವಾಮೀಜಿ, ದೇವರಿಗೆ ಕರುಣೆ ಇಲ್ಲ, ದೇವರನ್ನು ಬೈತಾ ಇರೋದು. ತಪ್ಪು ಯಾರ್ದು? ನಂದು. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡಲವು, ಮನ್ನಣೆಯ ದಾಹವು ಎಲ್ಲಕ್ಕೂ ತೀಕ್ಷ್ಣತಮ. ಎಲ್ಲಿ ಸ್ವಾಮಿ ನಮ್ಮ ಮನಸ್ಸು ಒಳಗೆ ಬರೋದು? ತಪ್ಪು ಮಾಡೋದು ನಾನು, ಬಿದ್ದದ್ದು ನಾನು, ವಿಷಯಗಳಲ್ಲಿ ಸುಖ ಇದೆನ್ನುವ ರೀತಿಯಲ್ಲಿ ಹೋದದ್ದು ನಾನು. ಆ ಇಂದ್ರಿಯ ಮನಸ್ಸು ಬುದ್ಧಿಗಳು ಹೊರಗೆ ಹೋದದ್ದನ್ನು ಒಳಗೆ ತರುವುದಕ್ಕಾಗಿ ಸ್ವಾಮಿ ಇಷ್ಟು ವರ್ಷ ಆಗೋದಷ್ಟೇ. ದೇವರನ್ನು ಬೈಬೇಡಿ, ಪರಮಾತ್ಮನಿಗೆ ಕರುಣೆ ಇಲ್ಲ ಅಂತ ಅನ್ಬೇಡಿ. ಭಗವಂತನಿಂದಾಗಿ ನಾವು ಮೋಸ ಹೋದದ್ದಲ್ಲ, ನಮ್ಮ ಮನಸ್ಸಿನ ಅಜ್ಞಾನದಿಂದ. ಇವಾಗ ಹೇಳಿ, ಅಂತಃಕರಣ ಅನ್ನುವ ಮನಸ್ಸು ಬುದ್ಧಿಯೇ ನನಗೆ ಮೋಸ ಮಾಡಿರೋದು. ಹೊರಗಿನ ವಿಷಯಗಳಲ್ಲಿ ಸುಖ ಇದೆ, ಓಡು. ಬೆಳೆಯುತ್ತಾ 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 ಬಂದ ಹಾಗೆ ತನ್ನ ಅಂತಃಕರಣನು ಮನಸ್ಸು ಬುದ್ಧಿಯಲ್ಲಿ ತಾನಾಗಿ ಆಲೋಚನೆ ಮಾಡಿ ಜಗದೀ ಜಗತ್ವವನ್ನು ಮಾಯಾ ವಿಚಿತ್ರವನ್ನು ಒಗೆದಾಚೆ ಬಿಸುಡು. ಸ್ವಾಮೀಜಿ, ಅಲ್ಲ, ನನ್ನ ಮನಸ್ಸು ಎದ್ದ ಮೇಲೆ ಸ್ವಾಮಿ ಜಗತ್ತು ಕಾಣೋದು. ಇವಾಗ ಬಾ, ಜಗದೀ ಜಗತ್ವವನ್ನು ಮಾಯಾ ವಿಚಿತ್ರವನ್ನು ಒಗೆದಾಚೆ ಬಿಸುಡು, ಕರ್ಣವೇದ್ಯವನು ಒಗೆದಾಚೆ ಬಿಸುಡು. ಮಿಗುವುದೇ ನಿನ್ನ ಮನಸ್ಸು ಬುದ್ಧಿಯ ಹಿಂದೆ ಏನಾದರೂ ಉಳಿತದ ಹೇಳು? ಹೌದು. ಬುದ್ಧಿಯನ್ನು ಬೆಳಗುತ್ತಾ ಇರುವ ಶುದ್ಧ ಜ್ಯೋತಿ ಹೋಗಿಸಾ ಕಡೆಗೆ ಮತಿಯ ನೋಡು, ಮನಸ್ಸು ಬುದ್ಧಿಯನ್ನು ಅಲ್ಲಿ ನಿಲ್ಲಿಸು. ನಾವು ಒಳಗೆ ಹೋಗಲೇ ಇಲ್ಲ ಸ್ವಾಮಿ, ನಾವು ಒಳಗೆ ಹೋದವರಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಕಾಣೋದೇ ಹೊರ ಜಗತ್ತು, ಆದ್ದರಿಂದ ಹೊರಗಿನ ವಿಷಯಗಳಿಗೆ ಬಿದ್ದವರು. ನಮ್ಮ ಇಂದ್ರಿಯ ಮನಸ್ಸು ಬುದ್ಧಿಗಳು ನಮ್ಮನ್ನ, ಅವೇ ನಮ್ಮ ಶತ್ರುಗಳು ಸ್ವಾಮಿ. ಇಂದ್ರಿಯಾಣಿ ಮನೋಧಿಯ, ನನ್ನ ಶತ್ರುಗಳೇ ಈ ಮೂರು ಜನ ಇಲ್ಲದಾಗ ನನ್ನ ನಿದ್ದೆಯಲ್ಲಿ ಆನಂದವಾಗಿರ್ತೇನೆ ಸ್ವಾಮಿ, ಆನಂದವಾಗಿರ್ತೇನೆ. ನನ್ನ ಪಾಡಿಗೆ ನಾನು ಎಚ್ಚರದಲ್ಲೂ ಕೂಡ ಇಂದ್ರಿಯಗಳನ್ನು ಹಿಡಿ ದಮ, ಮನಸ್ಸನ್ನು ಹಿಡಿ ಶಮ, ಬುದ್ಧಿಗೆ ಸರಿಯಾದ ಸಮಾಧಾನ, ಪ್ರಶಾಂತವಾಗಿ ಒಳಗೆ ಬರುವ ಹಾಗೆ ಹೇಳು. ಬಾಸ್, ಮೋಕ್ಷದಾಶೆಗಳು ಅತಿ ಆತುರತೆ ಒಳಿತಲ್ಲ, ಶಿಕ್ಷಕ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಮೋಕ್ಷ ಸ್ವತಃ ಸಿದ್ಧ, ನಾನನ್ನುವ ಜ್ಯೋತಿ ಮನಸ್ಸು ಬುದ್ಧಿಯ ಹಿಂದೆ ಇಲ್ಲೇ ಇದೆ ಕಾಣು. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡ ಮಳ್ತಿಯಿಂ ನಂಬಿಹುದೋ ಆ ವಿಶೇಷಕ್ಕೆ ಮಣಿಯೋ. ಬುದ್ಧಿಯನ್ನು ಬೆಳಗುತ್ತಾ ಇರುವ ಶುದ್ಧ ಜ್ಯೋತಿ ಪರಮಾತ್ಮ ಜ್ಯೋತಿ ಮನಸ್ಸು ಬುದ್ಧಿಯ ಹಿಂದೆ ಇಲ್ಲೇ ಸ್ವಾಮಿ. ನೀವು ಯಾವುದನ್ನು ನಾನನ್ನುವ ರೀತಿಯಲ್ಲಿ ಹೇಳ್ತೀರೋ ಆ ನಾನನ್ನುವ ಜ್ಯೋತಿ ಅದೇ ಪರಮಾತ್ಮ ಜ್ಯೋತಿ. ಜೀವವೇ ಬ್ರಹ್ಮದೈಶ್ವರ್ಯ, ಅದ ಗೌರವಿಸು. ಮಂಕುತಿಮ್ಮನ ಹಾಗೆ ಇನ್ನೊಂದು ಬರೆದಿದ್ದಾರೆ ಅವರು, ಮರುಳಮುನಿಯನ ಕಗ್ಗ. ಅಲ್ಲಿ ಸ್ವಾಮಿ ಜೀವವೇ ಬ್ರಹ್ಮದೈಶ್ವರ್ಯ, ಅದ ಗೌರವಿಸು. ಬುದ್ಧಿಯನ್ನು ಬೆಳಗುತ್ತಾ ಇದ್ದು ನಾನನ್ನುವ ರೀತಿಯಲ್ಲಿ ಹೊರಗೆ ಸ್ಫುರಿಸುವಂತಹ ಜ್ಯೋತಿ ಅದೇ ಬ್ರಹ್ಮ. ಆ ಮನಸ್ಸು ಬುದ್ಧಿ ಕುಣಿಯುವಂಥದ್ದು ಸ್ವಾಮಿ ಪ್ರಶಾಂತವಾಗಿ ನಿಂತಿತು, ನಿಮ್ಮ ಸಾಧನೆ ಮುಗಿಯಿತು. ಮೋಕ್ಷ ಅನ್ನುವಂಥದ್ದು ಒಂದು ಕಡೆ ಹೋಗುವಂಥದ್ದಲ್ಲ, ಯಾವತ್ತೂ ಒಂದು ದಿವಸ ಗಳಿಸುವಂಥದ್ದಲ್ಲ. ಮೋಕ್ಷ ಸ್ವತಃ ಸಿದ್ಧ. ನಿನ್ನ ಬುದ್ಧಿಯನ್ನು ಬೆಳಗುತ್ತಾ ಇರುವ ಶುದ್ಧ ಜ್ಯೋತಿ ಆತ್ಮಜ್ಯೋತಿ ಅದೇ ಪರಮಾತ್ಮ ಜ್ಯೋತಿ. ನಾನು ಅಲ್ಲೇ ಇದ್ದೇನೆ ಸ್ವಾಮಿ, ಎಲ್ಲೂ ಹೋಗ್ಲಿಕ್ಕಿಲ್ಲ. ಮನಸ್ಸಿನ ಬಗ್ಗೆ, ಮನಸ್ಸು ನಮಗೆ ಶತ್ರುವಾಗಿ ನಿಲ್ಲುವ ಬಗ್ಗೆ, ಮನಸ್ಸು ಕೆರಳುವ ಬಗ್ಗೆ, ಆ ಮನಸ್ಸಿನ ಬಗ್ಗೆ ಎಷ್ಟೊಂದು ಕಗ್ಗಗಳು. ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿ ಅದೇ ನಮ್ಮ ಶತ್ರು ಅನ್ನುವಂಥ ರೀತಿಯಲ್ಲಿ ಪ್ರಶಾಂತವಾಗಿರುವಂಥ ಒಂದು ಕೊಳದ ದೃಷ್ಟಾಂತವನ್ನು ಕೊಟ್ಟು ನಾವಾಗಿ ಮನಸ್ಸನ್ನು ಕದಡಿಸಿ ನಮ್ಮ ಶಾಂತಿ ನೆಮ್ಮದಿಯನ್ನು ಕಳ್ಕೊಳ್ಳುವುದು
ಶಾಂತಿ ನೆಮ್ಮದಿ ದೇವರು ಕೊಟ್ಟಿಲ್ಲ ಅನ್ನುವ ರೀತಿಯಲ್ಲಿ ನಾವು ಅನ್ನಬಾರದು. ಮನಸ್ಸಿನ ತಳಮಳ, ಮನಸ್ಸಿನ ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡಬದಹುದೋ ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದೆ ಮರಳಿ ತಿಳಿಯಹುದು ಶಾಂತಿಯಲಿ. ನೀರು ತಾ ಅಂತೇಳಿ ಬುದ್ಧ ಕಳಿಸ್ತಾನಂತ ತನ್ನ ಶಿಷ್ಯನನ್ನು. ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಕಾಡಲ್ಲಿ ಬಾಯಾರಿಕೆ ಆಯಿತು ಅಂತೇಳಿ, ದಣಿವಾಯಿತು ಅಂತೇಳಿ ನೀರು ತಕ್ಕೊಂಬ ಅಂತೇಳಿ ಶಿಷ್ಯನನ್ನು ಕಳಿಸ್ತಾನಂತ ಬುದ್ಧ. ಹತ್ತಿರದಲ್ಲಿ ಕಾಣ್ತಾ ಇದೆ ತೊರೆ, ಹೋದವ ಬರಲೇ ಇಲ್ಲ. 3/4 ಗಂಟೆ ಆಯಿತು, ಬರಲೇ ಇಲ್ಲ. ಆಮೇಲೆ ಬರ್ತಾನಂತೆ. ಬುದ್ಧ ಅಂದಂತೆ, ತಮ್ಮ ಯಾಕೆ ತಡ ಆಯಿತು? ಸ್ವಾಮಿ, ಕೊಡಪಾನ ಹಿಡ್ಕೊಂಡು ಹೋದೆ, ಒಳ್ಳೆ ನೀರು, ಇನ್ನೇನು ನೀರು ಮುಳುಗಿಸಬೇಕು, ಬಂತು ಸ್ವಾಮಿ, ಎತ್ತಿನ ಗಾಡಿ ದಡ 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 ಹೊರಟು. ಏನಾಯಿತು? ನೀರೆಲ್ಲ ಕದಡಿ ಹೋಯಿತು ಸ್ವಾಮಿ. ಏನು ಮಾಡಿದಿ? ಸ್ವಲ್ಪ ತಡೆದೆ ಸ್ವಾಮಿ, ಅದಲ್ಲೇ ತಿಳಿಯಾಗಲಿ ಅಂತೇಳಿ. ಅದಲ್ಲೇ ತಿಳಿಯಾಗಲಿ ಅಂತ ತಡೆದೆ. ಒಂದು ಅರ್ಧ ಗಂಟೆ ಆಯಿತು. ಶುದ್ಧ ನೀರನ್ನು ತಂದಿದ್ದೇನೆ ಸ್ವಾಮಿ, ಕುಡೀರಿ. ಆವಾಗ ಬುದ್ಧ ಅಂದಂತೆ, ಸಾಧನೆ ಇಷ್ಟೇ ಕಣೋ, ಇಷ್ಟೇ ಸಾಧನೆ. ಹೊರ ಪ್ರಪಂಚದ ಏರು ತಗ್ಗುಗಳಲ್ಲಿ ಕೊಳದ ಜಲ ನಿನ್ನ ಮನಲೋಗರದರೊಳಗಿಳಿಯ ತಳದ ಕಸ ತೇಲುತ್ತ ಬಗ್ಗಡವದಹುದು ಕೆಸರಾಗ್ತದೆ ಕಣು, ಕದಡ್ತದೆ. ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡೆ ಸ್ವಲ್ಪ ಶಾಂತವಾಗು. ಸಹಸ್ರನಾಮ ಹೇಳು. ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ. ನಮ್ಮ ಹಿರಿಯರು ಹೇಳಿದ್ದೇನು, ಸ್ವಲ್ಪ ಮನಸ್ಸನ್ನಲ್ಲೇ ಬಿಟ್ಟುಬಿಡು, ಸ್ವಲ್ಪ ಪ್ರಶಾಂತವಾಗಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಅಲ್ಲಿ ಮನಸ್ಸು ಮತ್ತೆ ತನ್ನ ನೋವು ಬೇನೆಗಳನ್ನು ಮರೀತದೆ, ಮತ್ತೆ ಪ್ರಶಾಂತವಾಗುತ್ತೆ. ಅದು ಪರಮಾತ್ಮನಲ್ಲೇ ನೆಲೆಸ್ತದೆ. ಸ್ವಾಮಿ, ನಮ್ಮ ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ನೋವು ಬೇನೆ ಆದಾಗ, ನಮ್ಮ ಇಂದ್ರಿಯ ಮನಸ್ಸು ಬುದ್ಧಿಗಳು ಅಳುತ್ತಾ ಬರುವಾಗ ಹೋಗೋದಿಲ್ಲಿಯೇ ಸ್ವಾಮಿ ಅದು. ಕಷ್ಟಗಳು ಬಂದಾಗ, ನಷ್ಟ ನಿನಗಾದಾಗ ದೃಷ್ಟಿಯನ್ನು ಒಳಗಡೆಗೆ ತಿರುಗಿಸು ನೋಡಲ್ಲಿ. ಸೃಷ್ಟಿಯ ಅಮೃತದ್ರವಂ ಸ್ರವಿಸುವುದು ಗುಪ್ತದಲ್ಲಿ ಪುಷ್ಟಿಗೊಳ್ಳದರಿಂದೇ. ಗುಳು ಅಂತಳುವಾಗ ಮನಸ್ಸು ನಾನಾ ಥರದಲ್ಲಿ ಮನಸ್ಸನ್ನುವಂಥ ತಾಳ ತಪ್ಪಿ ವಿಷಾದದ ಕಂದರಕ್ಕೆ ಬಿದ್ದಾಗ ಭಜನೆ ಮಾಡಿ ಪೂಜೆ ಮಾಡಿ ಒಳಗೆ ಬನ್ನಿ. ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿಯ ಹಿಂದೆ ಧಿಯೋ ಯೋ ನಃ ಪ್ರಚೋದಯಾತ್ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ. ಪ್ರಶಾಂತ ಸ್ವರೂಪದ ಪರಮಾತ್ಮ ಸ್ವರೂಪ ಅಲ್ಲೇ ಇದೆ. ಕೊಂಚ ಬಿಟ್ಟಿದ್ದೊಡೆ ಆ ಮನಸ್ಸು ಪ್ರಶಾಂತವಾಗಲಿ ನಿಲ್ಲಿ. ಆನಂದ ಶಾಂತಿ ಅಲ್ಲೇ ಇದೆ ತಮ್ಮ, ಅಲ್ಲೇ ಇದೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ ಹಾಗೆ ಮನ್ಮನಾಭವ ಮದ್ಭಕ್ತೋಭವ ಮದ್ಯಾಜೀಭವ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ, ಬಾ ಒಳಗೆ ಅನ್ನುವ ರೀತಿಯಲ್ಲಿ ಕರೆದ ಹಾಗೆ ಮನಸ್ಸು ಬುದ್ಧಿಯನ್ನು ಒಳಗೆ ತಂದು ನಿಲ್ಲಿಸಿಕೊಳ್ಳುವಂಥ ರೀತಿಯಲ್ಲಿ ಆ ಪರಮಾತ್ಮನನ್ನು ಧ್ಯಾನಿಸುವ, ಪರಮಾತ್ಮನ ಚಿಂತನೆಯಲ್ಲಿ ಮನಸ್ಸನ್ನು ಪ್ರಶಾಂತವಾಗಿ ನಿಲ್ಲಿಸಿಕೊಳ್ಳುವ ಆ ಒಂದು ತತ್ವ ಭಕ್ತಿ. ಅದರಿಂದ ಮನಸ್ಸಿಗೆ ಶಾಂತಿ. ಆ ಮನಸ್ಪಂದನ ಅನ್ನುವಂಥದ್ದೇನಿದೆ, ಮನಸ್ಸು ಕುಣಿಯುವಾಗ ಎಲ್ಲ ಬೇರೆ 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 ಅನ್ನುವ ರೀತಿಯಲ್ಲಿ ಕಾಣುವಂಥದ್ದು, ಅದೇ ಸ್ಪಂದನ, ಅದೇ ಬಂಧನ. ಆ ಮನಸ್ಸಿನ ಪ್ರಶಾಂತತೆ ಎನ್ನುವಂಥದ್ದೇನಿದೆ, ಮುಕ್ತಿ ಎಂಬುದು ಮನದ ಸಂಸ್ಥಿತಿಯ ಬೇರಲ್ಲ. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವಂತಹ ಸಾಧನೆ ಭಕ್ತಿ, ಅದೇ ಜಪ. ಅಂತಹ ಪವಿತ್ರವಾದಂತಹ ಭಕ್ತಿ, ಅಂತಹ ಪವಿತ್ರವಾದಂತಹ ಸಾಧನೆಯನ್ನು ಮಾಡಲು ಒಳಗೆ ನಿಲ್ಲು. ಮೋಕ್ಷ ಸ್ವತಃ ಸಿದ್ಧ, ಆನಂದ ಶಾಂತಿ ಅಲ್ಲೇ. ದೇಹ ಭಾವನೆಯನ್ನು ನಾವು ದಾಟಿದ್ರೆ ಆಯಿತು ಸ್ವಾಮಿ. ಇದರಲ್ಲಿ ನಾನನ್ನುವ ಭ್ರಾಂತಿಯಿಂದಾಗಿ ನಾವು ಬೇರೆ ಅಂತ ಅಂದುಕೊಂಡದ್ದಷ್ಟೇ. ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳಲ್ಲಿ ಭ್ರಾಂತಿ ಅನ್ನುವಂಥದ್ದು ಬಿದ್ದು ನಿಂತಾಗ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಶುದ್ಧ ಜ್ಯೋತಿ ನಾನು.
ನಾವೆಲ್ಲ ತಿಳ್ಕೊಳ್ಳೋದೇನೋ ಏನೋ ಬೇರೆ ಕಾಣ್ತದೇನೋ ಬ್ರಹ್ಮಜ್ಞಾನ ಅದೇ ಅದೇ ಸ್ವಾಮೀಜಿ ಬ್ರಹ್ಮ ಕಾಣ್ತಾನೋ ದೇವ್ರು ಕಾಣ್ತಾನೋ, ನಿಮಗೆ ದೇವ್ರು ಕಂಡ್ರು. ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಬ್ರಹ್ಮದ ಋಷನವೆಲ್ಲ ಜೀವರೂಪದಲ್ಲಿ, ಬ್ರಹ್ಮಾನುಭವ ದೇಹ ಕರಣಾನುಭವಗಳಲ್ಲಿ ಮರ್ಮವಿದು ಮುಕ್ತಿಗೆಲು ಮಂಕುತಿಮ್ಮ. ಬೇರೆ ನೋಡುವಂಥದ್ದಲ್ಲ. ಮತ್ತೆ ಈಗ ಕಾಣ್ತಾ ಇರುವ ಜಗತ್ತನ್ನೇ ನೋಡುವುದು. ಏನು ಕಾಣ್ತಾ ಇರುವ ಜಗತ್ತನ್ನೇ ನೋಡುವುದು? ಕಾಣ್ತಾ ಇರುವಂತಹ ಏನೆಲ್ಲವೂ ಇದೆಯೋ ಕಣ್ತೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ, ಅದು ಸ್ವರೂಪ, ಅದು ಸಗುಣ ರೂಪ. ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ. ಮನಸ್ಸು ಬುದ್ಧಿಯ ಹಿಂದೆ ಪರಮಾತ್ಮ ಸ್ವರೂಪ ನಿಶ್ಚಲ ನಿರಾಕಾರ ನಿರ್ಗುಣ, ಅದು ನಿಜವಾದ್ದು. ಮನಸ್ಸು ಬುದ್ಧಿ ಎದ್ದಿತು ಬೆಳಿಗ್ಗೆ ನೃತ್ಯವೋ ಬ್ರಹ್ಮ ನಟ ರಾಜನದು ಜಗವೆಲ್ಲ ಪ್ರತ್ಯೇಕ ಜೀವದಶೆ ಅವನದೇ ಅಂಗಭಂಗಿ. ಕಣ್ತೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ. ಒಳಗೆ ಹೋಗು ನಿರ್ಗುಣ ನಿರಾಕಾರ, ಹೊರಗೆ ಕಾಣುವಂಥದ್ದೆಲ್ಲವೂ ಈಶಾವಾಸ್ಯಮಿದಗಂ ಸರ್ವಂ. ಪ್ರತಿಯೊಂದು ಕೂಡ ಅವನದೇ ರೂಪಗಳು ಕಣೋ. ಆ ರೂಪಗಳೆಲ್ಲ ಬದಲಾವಣೆ ಆಗ್ತಾನೇ ಇರ್ತವೆ. ಅದೆಲ್ಲ ನಿಜವಾದ್ದು. ಆ ರೂಪಗಳೆಲ್ಲ ಕಾಣ್ತಾ ಇರುವುದಲ್ಲಿ ಅರೂಪದಲ್ಲಿ, ದೃಶ್ಯಗಳೆಲ್ಲ ಕಾಣುವುದಲ್ಲಿ ಅದೃಶ್ಯದಲ್ಲಿ, ವ್ಯಕ್ತಗಳೆಲ್ಲ ಕಾಣುವುದಲ್ಲಿ ಅವ್ಯಕ್ತನಲ್ಲಿ, ಪರಮಾತ್ಮನಲ್ಲಿ. ಅದು ಸತ್ಯ. ಒಳಗೆ ಬಾ. ಆದ್ರಿಂದ ಮಂಕುತಿಮ್ಮನ ಕಗ್ಗ ಅಂಥೇಳಿ ಎಂಥ ಒಂದು ಸಾಮಾನ್ಯ ಹೆಸರನ್ನಿಟ್ಟಿದ್ದಾರೆ ಸ್ವಾಮಿ. ಯಾರಾದ್ರೇನಂತಾರೆ? ಉಪನಿಷತ್ತಿಗೆ ಸಮಾನವಾದ, ಭಗವದ್ಗೀತೆ ಉಪನಿಷತ್ತಿಗೆ ಸಮಾನವಾದ, ಅತ್ಯಂತ ಉದಾತ್ತವಾದ ಉನ್ನತೋನ್ನತ ತತ್ವವನ್ನು ಹೇಳುವಂಥ ಆ ಗ್ರಂಥಕ್ಕೆ ಯಾರಾದರೂ ಎಷ್ಟೊಂದು ದೊಡ್ಡ ಹೆಸರಿಡ್ಬೋದು ಸ್ವಾಮಿ? ಏನು ಹೆಸರಿಟ್ರವರು? ಮಂಕುತಿಮ್ಮನ ಕಗ್ಗ. ಕುವೆಂಪು ಕೈ ಹೋಯ್ತಂತೆ, ಹಸ್ತಕ್ಕೆ ಬರಲು ನಕ್ಕೆ ಅಂತಾರೆ. ಕುವೆಂಪು ಕೈಗೆ ಹೋದಾಗ ಹಸ್ತಕ್ಕೆ ಬರಲು ನಕ್ಕೆ. ಪುಸ್ತಕವನ್ನು ಓದುತ್ತಾ ಓದುತ್ತಾ ಮಸ್ತಕದಲ್ಲಿರಿಸಿದೆ. ಅದು ಕೈಗೆ ಬರಲು ನಕ್ಬಿಟ್ರಂತೆ. ಏನೋ ತಿಮ್ಮ ತಿಮ್ಮ ಅಂತ ಬರೆದಿದ್ದಾರೆ, ಬೀಚಿ ತಿಮ್ಮ ಅಂತಾರೆ, ಏನೋ ಬರೆದಿದ್ದಾರೆ ಕಾಣುತ್ತೆ. ಅದನ್ನು ಓದ್ತಾ ಓದ್ತಾ ಅದನ್ನು ಪುಸ್ತಕದ ತಲೆ ಮೇಲಿಟ್ಟು ಅದನ್ನು ಪೂಜೆ ಮಾಡಿದೆ ಅಂತಂತಾರೆ ಕುವೆಂಪು. ಅಂತಹ ಪವಿತ್ರ ಗ್ರಂಥ ಸ್ವಾಮಿ ಮಂಕುತಿಮ್ಮನ ಕಗ್ಗ. ಸಂತ ಮಹಾತ್ಮ ಡಿ ವಿ ಗುಂಡಪ್ಪನವರು, ಅವರು ಶರೀರದಲ್ಲಿ ಇದ್ದ ಹಾಗೆ ನಮಗೆ ಕಂಡದ್ದಷ್ಟೇ. ಅವರ ಆಳ, ಅವರ ಅಗಲ, ವಿಶಾಲತೆ, ಆ ವೈಶಾಲ್ಯತೆನ್ನುವಂಥದ್ದೇನುಂಟು ಉಪನಿಷತ್ತಿನ ಮಂತ್ರ ದ್ರಷ್ಟಾರರ ಹಾಗೆ, ಋಷಿಗಳ ಹಾಗೆ ಬಹಳ ದೊಡ್ಡ ವ್ಯಕ್ತಿತ್ವ. ಅಂತಹ ಪವಿತ್ರ ವ್ಯಕ್ತಿ ಇದ್ದ ಜಾಗ ಇದು. ಇದು ಭಗವಂತನಿರುವ ಸನ್ನಿಧಿ. ಅಂತಹ ಸಾನ್ನಿಧ್ಯಕ್ಕೆ ಇವತ್ತು ಬಂದು 4 ಮಾತು ಹೇಳಿ ಅಂತ ಹೇಳಿದ್ರಿ. ಅವರು ಹೇಳಿದ್ದನ್ನು ಅವರಿಗೇ ಸಮರ್ಪಿಸಿದ್ದೇವೆ. ಹರಿ ಓಂ.